जो सुमिरत सिद्धि होई गणनायक करिवर वदनान करवु अनुग्रह सोई बुद्धि राशि शुभ गुण सदनान मूक होई बाचालन पंगु चढ़ई गिरि भर गहनान जासु कृपा दयालन द्रवभु सकल कलिमल दहनान नील सरोरुह श्यामन तरुण अरुण मारिजनयनन करवु सोममवुर धामन सदा क्षीर सागर शयनन कुंद इंदु समदेहन उमारमन करुणा अयनन जाहि दीन परनेहन करवु कृपा मर्दनमयन बंदवु गुरुपद कंजन कृपा सिंधु नर रूप हरि महामोहतम पुंजन जासु बचन रवि करनिकरन। ओम ओम। उठे लखन निसि बिगत सुनी अरुण शिखा धुनि कानन गुरते पहिले ही जगतपति जागे राम सुजानन। उठे लखन निसि बिगत सुनी। ಈಗ ಎಲ್ಲರೂ ಮಲ್ಕೊಂಡರು. ಮೊದಲು ಮಿಥಿಲಾ ನಗರವನ್ನೆಲ್ಲ ನೋಡಿಕೊಂಡು ಬಂದರು. ರಾತ್ರಿಗೆ ಊಟ ಮಾಡಿ ಗುರುಗಳಿಗೆ ಸೇವೆ ಮಾಡಿ ಎಲ್ಲರೂ ಮಲ್ಕೊಂಡರು. ಅರುಣಶಿಖಾ ಧುನಿಕಾನ. ಅರುಣಶಿಖಾ ಅಂದರೆ ಕೋಳಿ ಕೂಗುವುದನ್ನು ಕೇಳಿ ಬೆಳಗ್ಗೆ ಎದ್ದು ಬಿಟ್ಟರು. ಉಠೆ ಲಖನು ನಿಸಿ ವಿಗತ ಸನಿ. ಎಲ್ಲರಿಗಿಂತ ಮೊದಲು ಲಕ್ಷ್ಮಣ ಎದ್ದ. ಅರುಣಶಿಖಾ ಧುನಿಕಾನ ಗುರತೆ ಪहिले ಹಿ ಜಗತಪತಿ. ಮೊದಲು ಲಕ್ಷ್ಮಣ ಎದ್ದ ನಂತರ ಜಗತ್ಪತಿ ರಾಮಚಂದ್ರ ಎದ್ದ. ಗುರುಗಳಿಗಿಂತ ಮುಂಚೆನೇ ಎದ್ದ. ಶಾಸ್ತ್ರದಲ್ಲಿ ಹೇಗಿದೆ, ಗುರುಗಳ ನಂತರ ಮಲ್ಕೊಳ್ಳಬೇಕು, ಗುರುಗಳಿಗಿಂತ ಮುಂಚೆನೇ ಎದ್ದೇಳಬೇಕು, ಅದು ಶಾಸ್ತ್ರ ನಿಯಮ. ಅದರಿಂದ ಗುರುಗಳಿಗಿಂತ ಮುಂಚೆನೇ ರಾಮಚಂದ್ರ ಎದ್ದ. ಗುರತೆ ಪहिले ಹಿ ಜಗತಪತಿ ಜಾಗೆ ರಾಮ ಸುಜಾನ. ಸಕಲ ಶೌಚ ಕರಿ ಜಾಯಿ ನಹಾಯೆ ನಿತ್ಯ ನಿಭಾಹಿ ಮುನಿ ಸಿರನಾಯೇ ಸಮಯ ಜಾನಿ ಗುರ ಆಯ ಸುಪಾಯಿ. ಸಕಲ ಶೌಚಕರಿ ಜಾಯಿ ನಹಾಯೆ. ಮಿಕ್ಕ ಎಲ್ಲ ಈಗ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಶುದ್ಧಿ ಎಲ್ಲ ಮಾಡಿಕೊಂಡು ನಿತ್ಯ ನಿವಾಹಿ ಮುನಿಹಿ ಸಿರನಾಹಿ. ನಿತ್ಯ ಕರ್ಮಗಳೆಲ್ಲ ಮಾಡಿಕೊಂಡು ಸಂಧ್ಯಾವಂದನಾದಿಗಳು ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಸಮಯ ಜಾನಿ ಗುರ ಆಯ ಸುಪಾಯಿ. ಗುರುಗಳ ಆಜ್ಞೆಯನ್ನು ಸಮಯ ನೋಡಿಕೊಂಡು, ಅಂದರೆ ಗುರುಗಳಿಗೆ ಮಾತಾಡುವಷ್ಟು ಸಮಯ, ಗುರುಗಳ ಜೊತೆಗೆ ಮಾತಾಡಿ ಸಮಯ ತಗೊಂಡು ಅನುಮತಿ ತಗೊಂಡು ಲೇನ ಪ್ರಸೂನ ಚಲೆ ದೋವು ಭಾಯಿ. ಹೂಗಳನ್ನು ತರ್ತೀವಿ ಎಂದು ಹೂದೋಟಕ್ಕೆ ಹೋದರು. ಹೂಗಳನ್ನು ತರುವಕ್ಕೆ ಗುರುಗಳ ಪೂಜೆಕೆಂತೆ. ಭೂಪ ಮಾಗವುರ ದೇಖೆವು ಜಾಯಿ. ರಾಜನ ಸ್ಪೆಷಲ್ ತೋಟ ಇದ್ದಂತೆ. ಜನಕ ರಾಜನ ಸ್ಪೆಷಲ್ ತೋಟ ಇದೆ. ತೋಟ ನೋಡಲು ಆಗುತ್ತದೆ, ಹೂಗಳನ್ನು ತೆಗೆಯೋದು ಆಗುತ್ತದೆ. ಅದು ನೋಡಲಿಕ್ಕೆ ಹೋಗೋಣ. ಜಹ ಬಸಂತ ಋತು ರಹೀಲೊ ಭಾಯಿ. ಆ ತೋಟ ಎಷ್ಟು ಸುಂದರವಾಗಿದೆ ಅಂದರೆ ವಸಂತ ಋತುವೇ ಇಲ್ಲಿ ಬಂದು ಭೂಮಿ ಮೇಲೆ ನಿಂತುಕೊಂಡು ಬಿಟ್ಟಿದೆ ಎಂದಂತಿದ್ದಂತೆ. ಅಷ್ಟು ಸುಂದರವಾಗಿದೆ. ಲಾಗೆ ಬಿಟಪ ಮನೋಹರ ನಾನ ಬರನ ಬರನ ಬರಬೇಲಿ ಬಿತಾನ. ಅಲ್ಲಿ ನಾನಾ ವೃಕ್ಷಗಳಿವೆ, ಬಗೆ ಬಗೆಯಾದ ಸುಂದರವಾದ ವೃಕ್ಷಗಳಿವೆ. ಬರಣ ಬೇಲಿ ಬತಾನ. ಇನ್ನು ಬಗೆ ಬಗೆಯಾದ ಬಲ್ಲಿಗಳಿವೆ. ಏನು ಬಲ್ಲಿಗಳೇ ಹೇಳ್ತಾರೆ? ಹೂ ಬಲ್ಲಿಗಳು. ಹೂ ಬಲ್ಲಿಗಳಿವೆ ಬಗೆ ಬಗೆ, ಅವು ಸುಂದರವಾಗಿವೆ. ಲಾಗೆ ಬಿಟಪ ಮನೋಹರ ನಾನ ಬರನ ಬರನ ಬರ ಬೇಲಿ ಬಿತಾನ. ನವ ಪಲ್ಲವ ಫಲ ಸುಮನ ಸುಹಾಯೆ. ಈಗ ಹೊಸ ಚಿಗುರು, ಹೊಸ ಹೂಗಳು ಹೇಗಿವೆ ಅಂದರೆ ಒಂದೊಂದು ಚಿನ್ನ ಹಾಗೆ ಇದ್ದಂತೆ. ಸುಮನ ಸುಹಾಯೆ. ನವ ಪಲ್ಲವ ಫಲ ಸುಮನ ಸುಹಾಯೆ. ಹಣ್ಣುಗಳು ಹೂಗಳು ಎಷ್ಟು ಸುಂದರವಾಗಿವೆ. ನಿಜ ಸಂಪತ್ತಿ ಸುರ ರೂಪ ಲಜಾಯೆ. ಅದು ನೋಡಿದ್ದರೆ ಯಾರಿಗಾದರೂ ನನಗೆ ಸಂಪತ್ತಿದೆ, ಸುಂದರವಿದೆ ಅಂದ್ಕೊಂಡರೆ ಅದು ನೋಡಿದ್ದರೆ ಎಷ್ಟು ಸುಂದರವಾಗಿರುವ ಜನರಿಗೆ ನಾಚಿಕೆ ಅನಿಸಬೇಕಂತೆ. ಆ ಹೂಗಳು ಅಷ್ಟು ಸುಂದರವಾಗಿವೆ. ಚಾತಕ ಕೋಕಿಲ ಕೀರ ಚಕೋರ. ನೋಡಿ, ಹೂಗಳಿವೆ, ಹಣ್ಣುಗಳಿವೆ ಸುಂದರವಾದ.
ಅಷ್ಟೇ ಅಲ್ಲದೆ ತೋಟ ರಾಜನ ತೋಟ ಅಲ್ಲವೇ మరి ಸ್ಪೆಷಲ್ ಆಗಿರುತ್ತದೆ, ಎಲ್ಲರ ತೋಟಗಳಿಗಿಂತ ಇನ್ನೂ ಸ್ಪೆಷಲ್. ಇನ್ನು ಅಲ್ಲಿ ಪಕ್ಷಿಗಳಿರುತ್ತವೆ ಅಂತೆ. ಏನು? ಚಾತಕ, ಕೋಕಿಲ, ಕೀರಚಕೋರ. ಚಾತಕ ಪಕ್ಷಿ, ಕೋಕಿಲ, ಕೀರ ಅಂದರೆ ಗಿಣಿ, ಚಕೋರ ಪಕ್ಷಿ. ಚಾತಕ, ಕೋಕಿಲ, ಕೀರಚಕೋರ, ಕೂಜತ, ಬಿಹಗ, ನಟತ, ಕಲಮೋರ. ಕೆಲವು ಪಕ್ಷಿಗಳು ಕೂಗುತ್ತವೆ, ಪಕ್ಷಿಗಳು. ನಟತ ಕಲಮೋರ ಅಂದರೆ ನೆವಿಲು ಅಲ್ಲಿ ನೃತ್ಯ ಮಾಡ್ತಾ ಇವೆ, ಅಂತಂಥ ಪಕ್ಷಿಗಳು. ಚಾತಕ, ಕೋಕಿಲ, ಕೀರಚಕೋರ. ಚಾತಕ, ಕೋಕಿಲ, ಕೀರಚಕೋರ, ಕೂಜತ, ಬಿಹಗ, ನಟತ, ಕಲಮೋರ, ಮಧ್ಯಭಾಗ ಸರುಂ ಸೋಹ ಸುಹಾವ. ಆ ತೋಟದಲ್ಲಿ ಒಂದು ಮಧ್ಯಭಾಗ ಇದೆ, ಇನ್ನು ಎಲ್ಲಕ್ಕಿಂತ ಸುಂದರವಾಗಿದೆ. ಮನಿ ಸೋಪಾನ ವಿಚಿತ್ರ ಬನಾವ. ಮಧ್ಯಭಾಗ ಸರು ಸೋಹ ಸುಹಾವ. ಅಲ್ಲಿ ಸುಂದರವಾಗಿ ಮಧ್ಯದಲ್ಲಿ ಒಂದು ಬಾವಿ, ಒಂದು ಸರೋವರ ಇದ್ದಂತೆ. ಮನಿ ಸೋಪಾನ ವಿಚಿತ್ರ ಬನಾವ. ಅದಕ್ಕೆ ಸೋಪಾನಗಳು, ಮೆಟ್ಟಿಲು ಹೇಗಿವೆ ಅಂದರೆ ಒಂದೊಂದು ಸ್ಪೆಷಲ್ ಕಲ್ಲುಗಳು, ಸುಂದರವಾದ ಕಲ್ಲುಗಳಂದರೆ ಎಂಥ ಕಲ್ಲುಗಳಂದರೆ ಒಂದೊಂದು ಮಣಿ ಹಾಗೆ ಇದ್ದಂತೆ, ಅಷ್ಟು ಕಲ್ಲುಗಳು, ಸುಂದರವಾದ ಕಲ್ಲುಗಳಿಂದ ಅಲ್ಲಿ ಮೆಟ್ಟಿಲು ಮಾಡಿದ್ದಾರೆ. ತುಳಸಿದಾಸರು ಅಲ್ಲಿ ಸುಂದರ ಮಣಿ ಹಾಗೆ ಇರುವುದು, ಕಲ್ಲುಗಳು ಚೆನ್ನಾಗಿರಬೇಕಂದ್ರೆ ತುಂಬ ಇಷ್ಟ. ಎಷ್ಟು ಸರೋವರಗಳು ಭಯಂಕರ ಕಲ್ಲುಗಳಿರುತ್ತವೆ, ತುಂಬ ಕಷ್ಟ, ಎಳೆಯುವುದು ಕಷ್ಟ, ಜಾರಿ ಬಿದ್ದರೆ ಏನಾಗ್ತದೋ ಗೊತ್ತಿಲ್ಲ, ಎಲ್ಲ ಕೆಸರು ಏನೇನು. ಸುಂದರ ಕಲ್ಲಿರಬೇಕು, ಆ ಕಲ್ಲು ಜಾರಬಾರದು, ಸುಂದರವಾಗಿರಬೇಕೆಲ್ಲ. ತುಳಸಿದಾಸಕದು ಇಷ್ಟ. ಮನಿ ಸೋಪಾನ ವಿಚಿತ್ರ ಬನಾಯ. ಆ ಸುಂದರ ಕಲ್ಲುಗಳಿವೆ, ಒಂದೇ ಥರಫಲ್ಲ, ಬಗೆ 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 ಕಲ್ಲುಗಳಂತೆ. ಅದೊಂದು ಏನದು ಕೆಂಪು ಕಲ್ಲು, ಒಂದು ಬಿಳಿ ಕಲ್ಲು, ಇನ್ನೊಂದು ಏನದು ಗ್ರೀನ್ ಕಲ್ಲು, ಬಗೆ ಬಗೆ ಕಲ್ಲುಗಳು. ಅದೆಲ್ಲ ನೋಡಿದ್ದರೆ ಬಗೆ 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 ಮಣಿಗಳ ಹಾಗಿದ್ದಂತೆ ಬಗೆ ಬಗೆ ಕಲ್ಲುಗಳು. ವಿಚಿತ್ರ ಬನಾಭ ಬಿಮಲ ಸಲಿಲು ಸರಸಿಜ ಬಹುರಂಗ. ಅಲ್ಲಿ ನೀರು ಮಾತ್ರ ಸ್ವಚ್ಛದ ಜಲ ಇದ್ದಂತೆ. ಎಷ್ಟು ಸ್ವಚ್ಛ ಅಂದರೆ ಮೇಲಿದ ಆಕಾಶ, ಪಕ್ಕಕ್ಕಿರುವ ಮರ ಗಿಡಗಳು, ಹೂಗಳಿದ್ದರೆ ಆ ಹೂಗಳೆಲ್ಲ ಅಲ್ಲಿ ನೀರಿನಲ್ಲಿ ಬಿದ್ದು ಅದೇನು ಛಾಯಕ್ಕೆ ಏನು ಹೇಳ್ತಾರೆ, ನೆರಳು ಕಂಡು ಬರ್ತಾ ಇದೆ. ಅಲ್ಲಿ ಮೇಲೆ ಇರುವಂಥ ಸಣ್ಣ ಏನದು ಬಳ್ಳಿಗಳು, ಹಣ್ಣುಗಳು, ಹೂಗಳು, ಪಕ್ಷಿಗಳಿದ್ದರೂ ಅದು ಕಂಡು ಬರ್ತದೆ. ಅಲ್ಲಿರುವಂಥ ಸ್ವಚ್ಛವಾದ ನೀರಿನಲ್ಲಿ ಅಲ್ಲಿಂದ ಮೇಲಿನಿಂದ ಕಂಡು ಬರ್ತಾ ಇದೆ. ಬಿಮಲ ಸಲಿಲು ಸರಸಿಜ ಬಹುರಂಗ. ಅದರಲ್ಲಿ ಸರಸಿಜ ತಾವರೆ ಇದ್ದಂತೆ, ಒಂದು ಬಗೆ ತಾವರೆ ಅಲ್ಲ, ಬಹುರಂಗ ತಾವರೆ, ಬಗೆ ಬಗೆ. ಒಂದು ಕೆಂಪು ಇದೆ, ನೀವು ಅದೇನು ಹೇಳ್ತಾರೆ, ತಾವರಕ್ಕೆ ಏನು ಹೇಳ್ತಾರೆ, ಕಮಲಗಳು. ರೆಡ್ ಕಮಲ ಇದೆ, ಪಿಂಕ್ ಇರುತ್ತದೆ, ರೆಡ್ ಅಂದರೆ ಪಿಂಕ್ ಇರುತ್ತದೆ, ವೈಟ್ ಇರುತ್ತದೆ, ಬ್ಲೂ ಇರುತ್ತದೆ, ಬಗೆ ಬಗೆ ಕಮಲಗಳು, ಬಗೆ ಬಗೆ ಕಮಲಗಳು. ಜಲಖಗ, ಕೂಜತ, ಗುಂಜತ, ಭೃಂಗ. ಜಲಖಗ, ಅಲ್ಲಿರುವ ಜಲಪಕ್ಷಿಗಳಿವೆ, ಜಲದಲ್ಲಿರುವ ಹಂಸಗಳು ಕೂಗುತ್ತವೆ ಒಂದು ಕಡೆ. ಇಲ್ಲಿ ನೋಡಿದ್ದರೆ ಅವುಗಳ ಮೇಲಿಂತ ಭೃಂಗ ಅಂದರೆ ಈ ಏನದು ನೀರು ಜೇನುತುಪ್ಪ ಕುಡಿಯುವುದಕ್ಕೆ ಬಂದು ಆ ಕೆಲವು ಗುಯ್ಯೆಂದು ದುಂಬಿಗಳು ಅವು ಕೂಗುತ್ತವೆ. ಒಂದು ಸೈಡು ಗುಂಜತ ಭೃಂಗ ಅಂದರೆ ಆ ದುಂಬೆ. ಜಲಖಗ, ಕೂಜತ, ಅಲ್ಲಿರುವಂಥ ಹಂಸಗಳು ಕೂಗುತ್ತವೆ. ಹಂಸನೂ ಕೂಗುತ್ತದೆ, ಆ ನೀರಿನಲ್ಲಿ ಹಂಸ. ಆ ನೀರಿಗೆ ಅನುಗುಣವಾಗಿ ಬಿಳಿಯಾಗಿರುತ್ತದೆ ಹಂಸ, ವೆರಿ ಕ್ಲೀನ್ ಬಿಳಿ, ಸುಂದರವಾಗಿ ಆ ನೀರಿನಲ್ಲಿದ್ದು ಕೂಗುತ್ತಾ ಇರುತ್ತದೆ. ಬಿಮಲ ಸಲಿಲು ಸರಸಿಜ ಬಹುರಂಗ. ಜಲಖಗ, ಕೂಜತ, ಗುಂಜತ, ಭೃಂಗ. ಬಾಗು ತಡಾಗು ಬಿಲೋಕಿ ಪ್ರಭೋ. ಆ ಬಾಗಿನಲ್ಲಿರುವ ತಡಾಗ ಅಂದರೆ ಕೆರೆ. ಅದೇನು ತೋಟದಲ್ಲಿ ಮಧ್ಯದಲ್ಲಿ ಅದು ಕೆರೆ ಮಾಡಿದ್ದಾರಂತೆ, ಸುಂದರವಾದ ಕೆರೆ. ಅದಕ್ಕೆ ಮೆಟ್ಟಿಲು ಇಟ್ಟರು, ಕಲ್ಲು ಇದೆ, ಸುತ್ತೆಲ್ಲ ಕಲ್ಲು ಇದೆ, ಆಲ್ ಸೈಡು, ಮಧ್ಯದಲ್ಲಿ ನೀರಿದೆ, ಸುಂದರವಾಗಿದೆ. ಬಾಗು ತಡಾಗು ಬಿಲೋಕಿ ಪ್ರಭು ಹರಷೆ ಬಂಧು ಸಮೇತ. ರಾಮ ಲಕ್ಷ್ಮಣರು ನೋಡಿದ್ದರೆ ಎಷ್ಟು ಸುಂದರವಾಗಿದೆ ಅಂದರೆ ಪರಮಾನಂದವಾಯಿತಂತೆ ಇಬ್ಬರಿಗೆ. ಪರಮ ರಮ್ಯ ಆರಾಮು ಯಹ. ಇಷ್ಟು ಸುಂದರವಾಗಿದೆ ತೋಟೆ, ಈ ನೀರು, ಇದೆಲ್ಲ ನೋಡಿದರೆ ಎಷ್ಟು ಸುಂದರ ಎಂದು ಪರವಶರಾಗಿ ಹೇಳ್ತಾರೆ. ಜೋ ರಾಮ ಹಿ ಸುಖದೇತ. ತುಳಸಿದಾಸ್ ಹೇಳ್ತಾನೆ, ರಾಮಚಂದ್ರನಿಗೆ ಸುಖವನ್ನುಂಟು ಮಾಡುತ್ತದಂದರೆ ಆ ಕೆರೆನೇ ಪುಣ್ಯ ಮಾಡಿಕೊಂಡಿತು. ಏಕೆಂದರೆ ರಾಮಚಂದ್ರನಿಗೆ ಆನಂದ ಮಾಡಿತಂದರೆ ಆ ಕೆರೆಯ ಪುಣ್ಯ ಅಲ್ಲವಾ. ನೋಡಿ, ಜೋ ರಾಮ ಹಿ ಪರಮರಮ್ಯ ಆರಾಮಯ. ಆ ತೋಟನೇ ಅಷ್ಟು ಸುಂದರವಾಗಿದೆ, ತೋಟನೇ ಎಷ್ಟು ಪುಣ್ಯ ಮಾಡಿಕೊಂಡಿತೋ. ರಾಮಚಂದ್ರನಿಗೆ ಅದು ನೋಡಿದ್ದರೆ ಇಷ್ಟವಾಯಿತಂದರೆ ಪರಮರಮ್ಯ ಆ ರಾಮಯ ಜೋ ರಾಮ ಹಿ ಸುಖದೇತ ಆಯಿತು.
ಚಹು ದಿಸಿ ಚಿತಯಿ ಪೂಂಚಿ ಮಾಲಿ ಗನ ಲಗೆ ಲೇನದಲ ಫೂಲ ಸುದ್ ಮುದಿತ ಮನ. ಈಗ ಎಲ್ಲಿ ನೋಡಿದ್ದರು ಅದೆಲ್ಲ ತೋಟಗಾರರು ಇರುತ್ತಾರಲ್ಲ, ತೋಟಗಾರ ಹೇಳ್ತಾರೆ, ಏನು ಹೇಳ್ತಾರೆ, ಮಾಲೀಕಾರ ಅಂದರೆ ಅದೆಲ್ಲ ಕೆಲಸ ಮಾಡುವವರು. ಏನದು ಅದನ್ನು ಕತ್ತರಿಸಬೇಕು, ಏನದು ಒಣಗಿ ಹೋದರೆ ಎಲೆಗಳನ್ನು ತೆಗೆಯಬೇಕು, ಕೆಳಗೆ ಬೀಳುತ್ತವೆ ಅದು ತೆಗೆಯಬೇಕು, ಏನು ಅನಾವಶ್ಯಕ ಅದೇನು ಗಿಡಗಳು ಬೆಳೆಯುತ್ತವೆ ಅದು ತೆಗೆಯಬೇಕು, ನೀರು ಅದಕ್ಕೆ ಅದು ಪಾದು ಮಾಡಬೇಕು, ಏನೋ ಎಲ್ಲ ಕೆಲಸಗಾರರು ಎಲ್ಲಿ ನೋಡಿದ್ದರೂ ತೋಟಮಾಲಿಗಳಿದ್ದಾರೆ. ಚಹು ದಿಸಿ ಚಿತಯಿ ಪೂಂಚಿ ಮಾಲಿಗನ ಎಲ್ಲಿ ಕಂಡು ಬಂದರೆ ಅವರನ್ನು ಕೇಳಿದ್ದಾನೆ. ಲಗೆ ಲೇನದಲ ಫೂಲ ಮುದಿತ ಮನ ಅಲ್ಲಿ ಕಂಡು ಬಂದಾಗ ಅವರನ್ನು ಕೇಳಿದ್ದರು, ನಾವು ಹೂಗಳಿಗೋಸ್ಕರ ಬಂದಿದ್ದೀವಿ, ನಾವು ತಗೊಳ್ಳಬಹುದಾ ಎಂದು ಅವರನ್ನು ಕೇಳಿದ್ದರು. ಅವರು ಇವರನ್ನು ನೋಡಿದ್ದರೆ ಅಯ್ಯೋ ರಾಮಚಂದ್ರ ಎಂದು ಸಂತೋಷದಿಂದ ಅವರು ಹೇಳಿದ್ರಿಂದ ತಗೊಂಡುಬಿಡಿ ಎಂದು ಹೇಳಿದರಂತೆ. ಚಹುದಿಸಿ ಚಿತೈ ಪೂಂಚಿ ಮಾಲಿಗನ ಲಗೆ ಲೇನದಲ ಫೂಲ ಮುದಿತ ಮನ. ಅದರಿಂದ ಸಂತೋಷದಿಂದ ಅಷ್ಟು ಸುಂದರವಾದ ತೋಟಕ್ಕೆ ಹೋಗಿ ಆ ಹೂಗಳನ್ನು ನೋಡಿ ಆ ಹೂಗಳನ್ನು ತಗೊಂಡುವುದು ಶುರು ಮಾಡಿಬಿಟ್ಟ. ತೆಹಿಯ ಅವಸರ ಸೀತಾ ತಹಿಯ ಆಯಿ. ಅದೇ ಸಮಯದಲ್ಲಿ ಆ ತೋಟಕ್ಕೆ ಸೀತಾ ಬಂದಳಂತೆ. ಇದು ಎಲ್ಲಿ ಇಲ್ಲ, ತುಳಸಿದಾಸ್ ಕಥೆಯಲ್ಲೇ ಇರುತ್ತದೆ, ಬೇರೆ ಎಲ್ಲಿ ಇಲ್ಲ. ವಿವಾಹಕ್ಕೆ ಮುಂಚೆ ಸೀತಾರಾಮರನ್ನು ನೋಡುವುದು ಇಲ್ಲಿದೆ, ವಾಲ್ಮೀಕಿ ಹೇಳಲಿಲ್ಲ, ಈಗ ಇಲ್ಲೇ ಹೇಳ್ತಾರೆ. ತೆಹಿ ಅವಸರ ಸೀತಾ ತಹ ಆಯಿ ಗಿರಿಜಾ ಪೂಜನ ಜನನಿ ಪಠಾಯಿ. ಏಕೆ ಕಳಿಸಿದ್ದಾರೆ, ಏಕೆ ಸೀತಾ ಬಂತು ಅಂದರೆ ಅಲ್ಲಿ ಒಂದು ಪಾರ್ವತಿ ಮಂದಿರ ಇದೆ ಅದೇ ತೋಟದಲ್ಲಿ. ಆ ಪಾರ್ವತಿ ಮಂದಿರದನ್ನು ಪೂಜೆ ಮಾಡಿಕೊಂಡು ಬಾ. ಏಕೆ, ಈಗ ಆ ಧನುಷ್ಯ ಎತ್ತುವುದು ದಿನ ಬರ್ತಾ ಇದೆ, ಸ್ವಯಂವರ, ನಿಮಗೆ ಒಳ್ಳೆಯ ಪತಿ ಸಿಗಲಿ, ಅದಕ್ಕೋಸ್ಕರ ಪಾರ್ವತಿಯನ್ನು ಪೂಜೆ ಮಾಡಿಕೊಂಡು ಬಾ ಎಂದು ತಾಯಿ ಕಳಿಸಿದ್ದರಂತೆ. ಅದರಿಂದ ಸಖಿಗಳ ಜೊತೆಗೆ ಸೀತಾ ಬಂದರು. ಅಲ್ಲಿ ಪಾರ್ವತಿ ದೇವಿ ಮಂದಿರ ಇದೆ, ಪೂಜೆ ಮಾಡಲಿಕ್ಕೆ ಬಂದರಂತೆ. ಗಿರಿಜಾ ಪೂಜನ ಜನನಿ ಪಠಾಯಿ. ಗಿರಿಜಾ ಪೂಜೆಗೋಸ್ಕರ ತಾಯಿ ಕಳಿಸಿದ್ದಾರೆ ಎಂದು ಇದಕ್ಕೆ ಕೆರೆ ಇದೆ, ಏನದು ತೋಟಕ್ಕೆ ಬಂದರು. ಸಂಘ ಸಖಿ ಸಬ ಸುಭಗ ಸಯಾನಿ. ಜೊತೆಗೆ ಸಖಿಗಳಿದ್ದಾರೆ, 4-5 ಸಖಿಗಳು, ಎಲ್ಲರೂ ಸುಂದರವಾದ ಒಳ್ಳೆಯ ಬುದ್ಧಿವಂತರಾದ ಸಖಿಗಳು. ಗಾವಹಿ ಗೀತ ಮನೋಹರ ಬಾನಿ. ಅವರು ಬಂದರೆ ಸೀತಾ ಜೊತೆಗೆ ಬಂದಿರುವವರು ಅವರು ಹಾಡುತ್ತಾ ಇದ್ದಾರೆ. ಅವರ ಜೊತೆಗೆ ಸೀತಾ ಪೂಜಾಕ್ಕೆ ಇದಿರುತ್ತದಲ್ಲ, ಅದೇನು ತಟ್ಟ ಬುಟ್ಟೆ ಹೂಗಳು ಏನೇನು ಅದೆಲ್ಲ ತಗೊಂಡು ಪೂಜಾ ಸಾಮಗ್ರಿ, ಹೂಗಳು, ಕುಂಕುಮೆ, ಏನದು ಹಲ್ದಿಗೆ ಏನು ಹೇಳ್ತಾರೆ, ಅರಿಶಿಣ ಕುಂಕುಮೆ ಅದೆಲ್ಲ ತಗೊಂಡು, ಅಕ್ಷತಗಳು, ಹೂಗಳು, ಚಂದನ ಏನೋ ತಗೊಂಡೆಲ್ಲ ಬರ್ತಾ ಇದ್ದಾರೆ. ಸೇವಕಿಯರು ಸೀತಾ ಒಂದು ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಂದು ಹಾಡ್ತಾ ಬರ್ತಾ ಇದ್ದಾರಂತೆ. ನೋಡಿ, ತುಳಸಿದಾಸ್ ಹೇಳ್ತಾನೆ, ಗಾವಹಿ ಗೀತ ಮನೋಹರ ಬಾನಿ. ಸುಂದರವಾದ ಹಾಡುಗಳು ಹಾಡುತ್ತಾ ತೋಟಕ್ಕೆ ಬಂದರಂತೆ. ಈ ಕಾಲದಲ್ಲಿ ಯಾರಿಗೂ ಹಾಡುಗೆ ಬರಲ್ಲ, ಯಾರಿಗಾದ್ರೂ ಹಾಡು ಬರುತ್ತದೆ? ಎಲ್ಲರೂ ಏನದು ಸೆಲ್ಫೋನ್ನಲ್ಲಿ ಹಾಡಿಸ್ತಾರೆ, ಅವರು ಹಾಡಲ್ಲ, ಅವ್ರಿಗೆ ಹಾಡೋದೇ ಬರಲ್ಲ. ಈ ಕಾಲದಲ್ಲಿ ಸೆಲ್ಫೋನ್ ಬಂತಲ್ಲ, ಅದು ಹಾಡ್ತದೆ, ನಾವೇಕೆ ಹಾಡೋದು? ಅದರಿಂದ ಇವರು ಬಿಟ್ಟರು. ಪೂರ್ವ ಕಾಲದಲ್ಲಿ ಎಲ್ಲರಿಗೆ ಹಾಡುಗಳು ಎಲ್ಲರಿಗೂ ಬರುತ್ತಿತ್ತು. ಈ ಕಾಲದಲ್ಲಿ ಯಾರಿಗೆ ಹಾಡುಗಳು ಬರಲ್ಲ. ಏಕೆ? ಹಾಡುಗಳೆಲ್ಲ ಸೆಲ್ಫೋನೇ ಹಾಡ್ತದೆ, ನಾವೇಕೆ? ಸೆಲ್ಫೋನ್ ಇವರ ಸೇವಕಿ ಆಗಿಬಿಟ್ಟಳು ಅಲ್ಲವೇ? ಸೆಲ್ಫೋನ್ ಹಾಡ್ತಾಳೆ. ಸೀತಕ್ಕೆ 4 ಸಖಿಗಳಿದ್ದರೆ ಇವರಿಗೆ ಸೆಲ್ಫೋನೇ ಸಖಿ. ಜನರಿಗೆ ಈ ಕಾಲದಲ್ಲಿ ಸೆಲ್ಫೋನ್ ಸಖಿ ಎಂದು ಹೇಳಬಹುದು. ನಿಮ್ಮ ಜೊತೆಗೆ ಯಾರ್ಯಾರು ಬಂದರು ಅಂದರೆ ಬಂದರು, ಒಂದು ಸಖಿ ಬಂದಳು, ಇದೇ ಸಖಿ ನಮ್ಮ ಜೊತೆಗೆ. ಎಲ್ಲಿ ಹೋದರೆ ಜೊತೆಗೆ ಸಖಿಯನ್ನು ತಗೊಂಡು ಬರ್ತಾರೆ ಅಲ್ಲವೇ? ತನ್ನ ಸ್ನೇಹಿತರನ್ನು ಸೀತಾಕ್ಕೆ ಸ್ನೇಹಿತರು, ಹಾಗೆ ಇವರಿಗೆ ಸ್ನೇಹಿತರು ಯಾರು ಅಂದರೆ ಸೆಲ್ಫೋನೇ ದೊಡ್ಡ ಸಖಿ. ಸೆಲ್ಫೋನ್ ಸಖಿ ಅಲ್ಲ, ಸಖಿ ಆಗ್ತಾರೆ, ಸೆಕ್ರೆಟರಿ ಆಗ್ತಾರೆ, ಮಂತ್ರಿ ಆಗ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಆಗ್ತಾರೆ, ಎಲ್ಲ ಆಗ್ತಾರೆ. ಅವನೇ ಮಂತ್ರಿ ಅಲ್ಲ. ಅವರ ಎಕನಾಮಿಕ್ಸು ಅದರಲ್ಲಿ ಹಣ ಇರುತ್ತದೆ, ಎಲ್ಲ ಇರ್ತದೆ. ಹಣ ಇರುತ್ತದೆ, ಫೋಟೋ ಇರುತ್ತದೆ, ಎಲ್ಲ ಇರುತ್ತದೆ ಅದರಲ್ಲಿ. ಅದು ಎಲ್ಲ ಮಾಡಿಬಿಡ್ತದೆ. ಬೇಕಾದರೆ ಪ್ರಾಣವನ್ನು ತೆಗೆಯುತ್ತದೆ, ಎಲ್ಲ ತೆಗೆಯುತ್ತದೆ, ಅದರಲ್ಲಿ ಎಲ್ಲ ಇರ್ತದೆ. ಆದಂಥ ಪರ್ಫೆಕ್ಟ್ ಸಖಿ. ಸಂಘ ಸಖಿ ಸಬ ಸುಭಗ ಸಯಾನಿ ಗಾವಹಿ ಗೀತ ಮನೋಹರ ಬಾನಿ ಸರಸಮೀಪ ಗಿರಿಜಾ ಗೃಹ ಸೋಹ. ಈ ಕೆರೆ ಇದೆ, ಕೆರೆಗೆ ಹತ್ತಿರದಲ್ಲೇ ಇದ್ದಂತೆ. ಏಕೆಂದರೆ ಎಲ್ಲಿ ಮಂದಿರಕ್ಕೆ ಹತ್ತಿರ ಸ್ವಲ್ಪ ಕೆರೆನೋ ನದಿಯೋ ಇರ್ತದೆ, ಏಕೆಂದರೆ ಅಭಿಷೇಕಕ್ಕೆ ನೀರು ಬೇಕಾಗ್ತದಲ್ಲವೇ? ಅದರಿಂದ ಬೆಳಗ್ಗೆ ಪೂಜಾರಿ ಪೂಜೆ ಮಾಡಿ ಹೋಗಿರಬಹುದು. ಈಗ ಇವಳು ಬಂದಾರೆ. ಈಗ ಸರಸಮೀಪ ಗಿರಿಜಾ ಗೃಹ ಸೋಹ. ಆ ಕೆರೆ ಹತ್ತಿರ ಸರ ಅಂದರೆ ಕೆರೆನ, ಸರ ಅಂದರೆ ಸರೋವರ. ಆ ಸರೋವರಕ್ಕೆ ಹತ್ತಿರ ಗಿರಿಜಾ ಅಂದರೆ ಪಾರ್ವತಿ ಮಂದಿರ ಇದೆ. ಬರ ನಿನ್ನ ಜಾಯಿದೆ ಕಿಮನು ಸೋಹ. ಆ ಪಾರ್ವತಿ ಮಂದಿರ ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಚಿತ್ರಕಲಾ
ಅದೆಲ್ಲ ಸುಂದರವಾಗಿ ಮಾಡಿದ್ದರಂತೆ ಮಂದಿರವನ್ನು. ಮಜ್ಜನು ಕರಿಸರ ಸಖಿನ ಸಮೇತ ಬಂದು ಅವಳು ದೊಡ್ಡ ಕೆರೆ ಅಲ್ಲವೇ, ದೊಡ್ಡ ಸರೋವರ, ಅಲ್ಲಿ ಒಂದು ಸರೋವರ ಒಂದು ಪಕ್ಕ ಈ ಪಕ್ಕ ಆ ಪಕ್ಕ ಕಂಡು ಬರ್ತದೋ ಅಲ್ಲವೋ, ಅಷ್ಟು ದೊಡ್ಡದಿದೆ ಅಲ್ಲವೇ. ಅದರಿಂದ ಅವರು ಬಂದಲ್ಲಿ ಸ್ನಾನ ಮಾಡಿಕೊಂಡು ಪಾರ್ವತಿ ಸಖಿಗಳೆಲ್ಲ ಸ್ನಾನ ಮಾಡಿಕೊಂಡು, ಏಕೆಂದರೆ ಪಾರ್ವತಿ ಪೂಜೆಕ್ಕಂದು ಹೊರಟಿದ್ದಾರಂತೆ. ಮಜ್ಜನು ಕರಿಸರ ಸಖಿನ ಸಮೇತ ಗಯಿ ಮುದಿತ ಮನಗಿರಿನಿ ಗೌರಿನಿಕೇತ, ಸಂತೋಷದಿಂದ ಪಾರ್ವತಿ ಪೂಜೆ ಮಾಡುವುದಕ್ಕೆ ಹೋದರಂತೆ. ಅಷ್ಟರಲ್ಲೇ ಪೂಜಾಕೀನ ಅಧಿಕ ಅನುರಾಗ ನಿಜ ಅನುರೂಪ ಸುಭಗ ಬರುಮಾಗ, ಹೋಗಿ ತನ್ನ ಎಷ್ಟೋ ಭಕ್ತಿಯಿಂದ ಪ್ರೇಮದಿಂದ ಪಾರ್ವತಿಗೆ ಪೂಜೆ ಮಾಡಿ ತನ್ನ 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 ಮನಸ್ಸಿಗೆ ತನ್ನ ಮನಸ್ಸಿನಲ್ಲಿ ಅನುರೂಪ ನಿಜ ಅನುರೂಪ ಸುಭಗ ಬರುಮಾಗ, ತನಗೆ ಅನುಗುಣವಾಗ ಸೌಭಾಗ್ಯ ಅಂದ್ರೇನು, ಒಳ್ಳೆಯ ಪತಿ, ತನ್ನ ಸೌಭಾಗ್ಯಕ್ಕೆ ಅನುಗುಣವಾಗಿ ಒಳ್ಳೆಯ ಪತಿ ಬೇಕು, ನನಗೆ ಸೌಭಾಗ್ಯವಿರಬೇಕು ಎಂದು ಪಾರ್ವತಿಯನ್ನು ಬೇಡಿಕೊಂಡಳಂತೆ ಸೀತಾ. ಓಕೆ. ಏಕ ಸಖೇಸಿಯ ಸಂಗು ಬಿಹಾಯಿ, ಇವರು ಪೂಜೆ ಮಾಡುತ್ತಾ ಪೂಜೆ ಮುಗಿಯಿತೋ ಏನೋ, ಏಕೆಂದರೆ ಸೇವಕಿಯರು ಇದ್ದಾರಲ್ಲ 4-6 ಜನರು, ಅದರಿಂದ ಇಬ್ಬರಿಬ್ಬರು ಅಲ್ಲಿರಬಹುದು, ಇನ್ನೂ ಒಬ್ಬರು ಎಲ್ಲಿ ನೋಡ್ತಾ ಇದ್ದಾರೆ, ಹೂಗಳು ಬೇಕು ಪೂಜೆಗೆ, ಇನ್ನೊಬ್ಬರು ಏನು ಮಾಡ್ತಾರೆ, ಏನೋ ನೋಡಲೇಕು, ಏನೋ ಕಂಡು ಬಂದರೆ ದಾರಿಯಲ್ಲಿ ಸುಂದರವಾಗಿದೆ, ಹೂ ಇದೆ, ಹಣ್ಣಿದೆ, ಏನೋ ನೋಡ್ತಾ ಅಲ್ಲೇ ಇದ್ದು ಬಿಟ್ಟಳು ಒಂದು ಸಖಿ. ಏನು ಈ ಹೂ ಚೆನ್ನಾಗಿದೆ, ಹಣ್ಣು ಚೆನ್ನಾಗಿದೆ, ಸೀತಕ್ಕೆ ಕೊಡೋಣ ಎಂದು ಏನೇನು ನೋಡ್ತಾ ಅಲ್ಲೇ ಇದ್ದು ಬಿಟ್ಟಳು. ಏಕ ಸಖೀಸಿಯ ಸಂಗ ಬಿಹಾಯಿ ಗೈರಹಿ ದೇಖನ ಫಲವಾಯಿ. ಈ ಸೀತಾ ಜೊತೆಗೆ ಇನ್ನು 2-3 ಸೇವಕಿಗಳಿದ್ದಾರೆ. ಈ ಒಂದು ಸಖಿ ಬಿಟ್ಟು ಅಲ್ಲೇನೋ ಈ ಹೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದೇ ನೋಡ್ತಾ ಅಲ್ಲೇ ಇದ್ದು ಬಿಟ್ಟಳು. ಹೋಗ್ತೀನಿ ಅಂದ್ಕೊಳ್ತಾರೆ, ಒಂದೊಂದು ಸುಂದರ ಕಂಡು ಬರ್ತಾ ಇದೆ, ನೋಡ್ತಾ ಅಲ್ಲೇ ಇದ್ದು ಬಿಟ್ಟಳು. ನೋಡಿ ಹೋಗಬೇಕಲ್ಲವೇ, ಒಂದಿದ್ದರೆ ಬೇಗ, 1-2 ಇದ್ದರೆ ಬೇಗ ನೋಡಿ ಹೋಗೋದು, ಅದು ಚೆನ್ನಾಗಿದೆ, ಇದು ನಂತರ ಇದು ನೋಡ್ತಾ ಅಲ್ಲೇ ಇದ್ದು ಬಿಟ್ಟಳು. ಅಷ್ಟರಲ್ಲೇ ಏನಾಯಿತು, ತೆಹಿದೋವು ಬಂದು ಬಿಲೋಕೆ ಜಾಯಿ ಪ್ರೇಮ ಬಿಮಸ ಸೀತಾ ಪಹಿಯಾಯಿ. ಅವಳು ಹೋಗುತ್ತಾ ಅಲ್ಲಿ ರಾಮ ಲಕ್ಷ್ಮಣರು ಹೂಗಳಿಗೋಸ್ಕರ ಬಂದು ಹೂಗಳು ಏನು ಕಿತ್ತುತ್ತಾ ಇದ್ದಾರಲ್ಲ ಅಲ್ಲಿ ಕಂಡು ಬಂದರು, ಅದು ಸ್ವಲ್ಪ ದೂರದಲ್ಲಿ. ನೋಡಿ ಇವಳಿಗೆ ಅಪ್ಪಾ ಎಷ್ಟು ಆನಂದವಾಯಿತು, ಅಯ್ಯೋ ಎಷ್ಟು ಸುಂದರವಾಗಿ ಜನರನ್ನು ನಾನು ಎಲ್ಲಿ ನೋಡಲಿಲ್ಲ, ಬ್ರಹ್ಮದೇವನ ಸೃಷ್ಟಿಯಲ್ಲಿ ಇಂಥವರಿದ್ದಾರೆ ನೋಡಿ ಅವರಿಗೆ ಎಷ್ಟು ಆನಂದವಾಯಿತಂದೆ. ಆ ಆನಂದದಿಂದ ಸೀತಕ್ಕೆ ಹೇಳೋಣ ಎಂದು ಗಿರಿಜಾ ಮಂದಿರಕ್ಕೆ, ಪಾರ್ವತಿ ಮಂದಿರಕ್ಕೆ ಓಡಿ ಹೋದಳಂತೆ ಸೀತಕ್ಕೆ ಹೇಳಬೇಕೆಂದು. ತಾಸು ದಸ ದೇಕಿ ಆ ರಾಮಚಂದ್ರನನ್ನು ನೋಡಿ ಅವಳಿಗೆ ಹೂಗಳಂದರೆ ಇಷ್ಟ, ಹೂಗಳು ಹಣ್ಣುಗಳು ಎಲ್ಲ ನೋಡ್ತಾ ಅದರಲ್ಲಿ ಒಂದು ರಾಮಚಂದ್ರ ಕಂಡು ಬಂದ. ಅಬ್ಬಾ, ಇಷ್ಟು ಸುಂದರಗಳಲ್ಲಿ ಇನ್ನೊಬ್ಬ ಸುಂದರ ಕಂಡು ಬಂದ. ನೋಡಿದ್ದರೆ ಅವಳಿಗೆ ಪರಮಾನಂದವು, ಎಷ್ಟು ಆನಂದ. ಆ ಆನಂದ ಪರವಶನಾಗಿ ಅವರಿಗೆ ಕಣ್ಣು ಮುಖ ಏನೋ ಅನಿಸುತ್ತಾ ಇದೆ. ಹಾಗೆ ಓಡಿ ಬಂದಳು. ಸೀತಕ್ಕೆ ಏನು ಹೇಳ್ತಾ ಇಲ್ಲ, ಏನಾಯಿತು, ಏನು ನೋಡಿದ್ದಿ ಅಂದರೆ ಅದಕ್ಕೆ ಹೇಳೋಕ್ಕೆ ಆಗ್ತಾ ಇಲ್ಲ ಅವಳಿಗೆ, ಅಷ್ಟು ಆನಂದ ಅಂತೆ. ರಾಮನನ್ನು ನೋಡಿದಾಗ ಎಷ್ಟು ಆನಂದವಾಯಿತಂದೆ ಅವರಿಗೆ ಬಾಯಿಗೆ ಮಾತೇ ಬರ್ತಾ ಇಲ್ಲ. ಅದರಿಂದ ಸೀತಾ ಹತ್ತಿರ ಹೋದರು. ತಾಸು ದಸ ದೇಕಿ ಸಖಿನ ಪುಲಕ ಗಾತ ಜಲುನೈನ. ಅವರಿಗೆ ಮನೆಗೆ ಶರೀರಕ್ಕೆ ಪುಲಕ ಗಾತ ಅಂದರೆ ಶರೀರಕ್ಕೆ ಏನು ಹೇಳ್ತಾರೆ, ಪುಲಕಾವಲಿ ಆಯಿತು. ಕಣ್ಣಿನಿಂದ ನೀರು ಬಂತಂತೆ, ಅಷ್ಟು ಆನಂದ, ಪರಮಾನಂದ. ಏಕೆಂದರೆ ಒಂದು ಸೌಂದರ್ಯ ನೋಡಿದಾಗ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಿ ಆ ಭಕ್ತಿಯಿಂದ ಆನಂದ ಪರವಶರಾಗಿ ನಾನು ನನ್ನದು ಅಭಿಮಾನ ಕರಗಿ ಹೋದಾಗ ಏನಾಯಿತಂದರೆ ಅವರಿಗೆ ಕಣ್ಣಿನಿಂದ ನೀರು ಬಂತಂತೆ. ಇಷ್ಟು ದಿವ್ಯ ಸೌಂದರ್ಯ ನೋಡುವುದಕ್ಕೆ ನಮ್ಮ ಜನ್ಮ ಧನ್ಯವಾಯಿತು ಎಂದು ಆ ಆನಂದ ಪರವಶರಾಗಿ ಕಣ್ಣಿನಿಂದ ನೀರು ಬಂತು. ಶರೀರಕ್ಕೆ ಪುಲಕಗಾತ, ಶರೀರವು ಪುಲಕಾವಲಿ ಹೇಳ್ತಾರಲ್ಲ ಹಾಗಾಯಿತು. ಕಹುಕಾರನ ನಿಜ ಹರ್ಷಕರ ಪೂಚಹಿ ಸಬಮೃದು ಬಯನ್. ಮಿಕ್ಕ ಜನರೆಲ್ಲ ಸಖಿಗಳು ಹೇಳ್ತಾ ಇದ್ದಾರೆ, ಏನು ನೋಡಿದ್ದಿ ಇಷ್ಟು ಆನಂದ ಏಕೆ, ಏನಪ್ಪ ಏನಾಯಿತು, ಏನು ನೋಡಿದ್ದಿ ಅಂದರೆ ಅವಳು ಏನು ಹೇಳ್ತಾರೆ, ಕಹುಕಾರನ ನಿಜ ಹರ್ಷಕರ, ಇಷ್ಟು ಆನಂದ ಏಕೆ, ಏನಾಯಿತು, ಏನು ಸಿಕ್ಕಿತು ನಿನಗೆ, ಏನಾದರೂ ಜೇನು ಸಿಕ್ಕಿತಾ ಅಥವಾ ಇನ್ನೇನಾದರೂ ಸಿಕ್ಕಿತಾ, ರತ್ನ ಸಿಕ್ಕಿತಾ, ಏಕೆಂದರೆ ತೋಟ ಅಲ್ಲವೇ, ಜೇನು ಸಿಕ್ಕಿತೋ, ಜೇನು ಸಿಕ್ಕಿದರೆ ಮೊದಲು ಕಚ್ಚಿ ಜೇನು ಕೊಡ್ತದೆ, ಸುಮ್ಮನೆ ಕೊಡಲ್ಲ ಅಲ್ಲವೇ. ಅದೇನೋ ಜೇನುತುಪ್ಪ, ಏನು ಸಿಕ್ಕಿತು ನಿಮಗೆ ಇಷ್ಟು ಆನಂದ, ಏನಾದರೂ ಹೂ ಸಿಕ್ಕಿತಾ, ಅಷ್ಟು ದಿವ್ಯವಾದ ಹೂ. ನಾವು ಪ್ರತಿ ದಿವಸ ಬರುತ್ತಾರೆ, ಯಾವಾಗಲೂ ಒಂದು ದಿವಸ ಬಂದಿಲ್ಲವೋ ಏನೋ, ವಾರಕ್ಕೊಂದು ಸಲ ಬರ್ತಾರೋ ಗೊತ್ತಿಲ್ಲ ತೋಟಗೆ, ಏನೋ ಒಂದು ನೋಡದೇ ಇರುವಂಥ ಹೊಸದು ನೋಡಿರಬಹುದು. ಏನು ನೋಡಿದ್ದಿ ಎಂದು ಪೂಚಹಿ ಸಭ ಮೃದು ಬಯನ್. ಆ ಮಿಕ್ಕ ಸಖಿಗಳೆಲ್ಲ ಕೇಳ್ತಾ ಇದ್ದಾರೆ, ಏನು ನೋಡಿದ್ದಿ ಇಷ್ಟು ಆನಂದ ಏಕೆ. ದೇಖನ ಬಾಗು ಕುಮರದು ಈ ಆಯೆ. ಇವಳು ಹೇಳ್ತಾರೆ, ನೋಡಿದವಳು ಪರಮಾನಂದ ಪಡ್ಕೊಂಡು ಈ ಸುಂದರವಾದ ನಮ್ಮ ರಾಜರ
ತೋಟೆಯನ್ನು ನೋಡಲಿಕ್ಕೆ ಇಬ್ಬರು ರಾಜಕುಮಾರರು ಬಂದರು. ಬಯಕಿಶೋರ ಸಬಬ ಅಂತಿದೆ. ಅವರು ಕಿಶೋರ ವಯಸ್ಸಿನಲ್ಲಿದ್ದಾರೆ, ಅಂದ್ರೇನು 15-16 ವಯಸ್ಸಿನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಸಬಭಾಂತಿ ಸುಹಾಯ್, ಯಾವ ಬಗೆ ನೋಡಿದ್ದರೂ ಸುಂದರವಾಗಿದ್ದಾರೆ. ಯಾವನ್ನು ಕೈ ಕಾಲು ಕಣ್ಣು ಏನು ನೋಡಿದ್ದರೂ ಸುಂದರವಾಗಿದ್ದಾರೆ. ಬಯಕಿಶೋರ ಸಬಭಾಂತಿ ಸುಹಾಯ್ ಶ್ಯಾಮ ಗೌರ ಕಿಮಿ ಕಹಾ ಬಕಾನಿ. ಶ್ಯಾಮ ಗೌರ, ಒಬ್ಬನು ನೀಲಮೇಘ ಶ್ಯಾಮ, ಒಬ್ಬನು ಗೌರವರ್ಣ. ಎಷ್ಟು ಸುಂದರವಾಗಿದ್ದಾರೆ ಅಂದರೆ ಏನೆಂದು ಹೇಳಬೇಕು. ಹೇಗೆ ಸುಂದರವಾಗಿದ್ದಾರೆ, ಅಷ್ಟು ಸುಂದರನ ಹೇಗೆ ಅಂದರೆ ಏನು ಹೇಳಬೇಕು. ಗಿರಾ ಅನಯನ ನಯನ ಬಿನು ಬಾನಿ ಹೇಳ್ತಾನೆ. ಅಂದ್ರೇನು, ಹೇಳುವ ಬಾಯಿಗೇನೋ ಕಣ್ಣಿಲ್ಲ, ನೋಡುವ ಕಣ್ಣಿಗೇನೋ ಬಾಯಿ ಇಲ್ಲ. ಏನು ಹೇಳುವುದು? ಕಣ್ಣು ನೋಡಿದ್ದರೆ ಎಷ್ಟು ಸುಂದರ ಅಂದರೆ ಕಣ್ಣಿಗೆ ಆನಂದವಾಗ್ತಾ ಇದೆ, ಹೇಳೋಕ್ಕೆ ಬರ್ತಾ ಇಲ್ಲ, ಕಣ್ಣೀರು ಬರ್ತಾ ಇದೆ. ಏಕೆಂದರೆ ಕಣ್ಣಿಗೆ ಹೇಳೋಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ. ಬಾಯಿ ಹೇಳೋಣ ಅಂದರೆ ಬಾಯಿಗೆ ಕಣ್ಣೇ ಇಲ್ಲ, ಏನು ಮಾಡೋದು? ಬಾಯಿಗೆ ಕಣ್ಣಿಲ್ಲ, ಬಾಯಿ ತೆಗೆಯುತ್ತಾ ಇದೆ, ಬಾಯಿ ನಾಲಿಗೆ ಏನೇನೋ ಹೇಳಲಿಕ್ಕೆ ಹೋಗ್ತಾ ಇದೆ, ಅದಕ್ಕೆ ಹೇಳೋಕ್ಕೆ ಬರ್ತಾ ಇಲ್ಲ. ಬಾಯಿಗೇನೋ ಹೇಳೋಕ್ಕೆ ಬರ್ತಾ ಇಲ್ಲ, ಏಕೆ ಬಾಯಿಗೆ ಕಂಡು ಬರ್ತಾ ಇಲ್ಲ, ಕಣ್ಣಿಗೇನೋ ಹೇಳೋಕ್ಕೆ ಬರ್ತಾ ಇಲ್ಲ. ಅದು ನೋಡಿ, ಗಿರಾ ಅನಯನ ನಯನ ಬಿನು ಬಾನಿ, ಇದು ತುಳಸಿದಾಸ ವರ್ಣನ. ಗಿರಾ ಅನಯನ ನಯನ, ರಾಮಚಂದ್ರನ ದರ್ಶನವಾದರೆ ಯಾರಿಗಾದರೂ ವರ್ಣನ ಮಾಡಲಿಕ್ಕೆ ಬಾಯಿ ಸಾಕಾಗ್ತದೆ, ನೋಡಲಿಕ್ಕೆ ಕಣ್ಣುಗಳು ಸಾಕಾಗ್ತವೆ. ಸಾಕ್ಷಾತ್ತು ಸೃಷ್ಟಿ ಲಯ ಕರ್ತ ಯಾರನ್ನು ಶಿವ ಪಾರ್ವತಿ ಎಲ್ಲರೂ ಮಾಡ್ತಾರೆ, ಬ್ರಹ್ಮಾದಿ ದೇವದರು ಆರಾಧನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಇಂದ್ರಾದಿ ದೇವರು, ಋಷಿಗಳು, ಮುನಿಗಳು, ಇಡೀ ಬ್ರಹ್ಮಾಂಡ ಮಾಡ್ತಾರೆ. ಅಂಥ ರಾಮಚಂದ್ರ ದರ್ಶನವಾದರೆ ಯಾರಿಂದ ವರ್ಣನ ಮಾಡೋಕ್ಕಾಗ್ತದೆ? ಶೇಷನಿಗೆ ಸಾಕಾಗಲ್ಲ, ಸರಸ್ವತಿಗೆ ವರ್ಣನ ಮಾಡೋಕ್ಕಾಗಲ್ಲ. ಈ ಸಖಿಗೆ ಏನು ಬರುತ್ತದೆ? ಇವಳೇನು ಪಂಡಿತಲ, ಕವಿಯ, ಹೇಗಿದ್ದಾಳೆ ಎಂದು ಹೇಳಲಿಕ್ಕೆ ಬಾಯೇ ಸಾಕಾಗ್ತಾ ಇಲ್ಲ. ಎಷ್ಟು ಸುಂದರ ಅಂದರೆ, ಇಷ್ಟು ಅಂದರೆ ಅಂಥದ್ದು ಸುಂದರ ಹೇಳುವುದಕ್ಕೆ ಇನ್ನೊಂದು ವಸ್ತುವೇ ಇಲ್ಲ. ಪ್ರಪಂಚದಲ್ಲಿ ಇನ್ನೊಂದು ವಸ್ತುವಿಲ್ಲ, ಇನ್ನೊಂದು ವ್ಯಕ್ತಿ ಇಲ್ಲ. ಹೀಗಿದ್ದಾನೆ ಎಂದು ಹೇಳಲಿಕ್ಕೆ ಏನಾದರೂ ಹೂ ಹಾಗಿದ್ದಾನೆ, ಹಣ್ಣು ಹಾಗಿದ್ದಾನೆ, ಚಂದ್ರನ ಹಾಗಿದೆ. ಚಂದ್ರನೂ ಸಣ್ಣದೇ, ಹೂಗಳು ಸಣ್ಣದೇ, ಹಣ್ಣುಗಳು ಸಣ್ಣದೇ. ಯಾವುದೇ ಬಣ್ಣ ನೋಡು, ಯಾವುದೇ ಪೇಂಟಿಂಗ್ ನೋಡು, ಯಾವುದು ನೋಡಿದರೂ ಸಣ್ಣದಾಗ್ತಾ ಇದೆ. ಹೇಳೋಕ್ಕೆ ಆಗಲ್ಲ, ಅಂಥ ಸುಂದರ ವಸ್ತುವೇ ಇಲ್ಲ ಪ್ರಪಂಚದಲ್ಲಿ. ಬರೀ ಸಾಕ್ಷಾತ್ತು ಪರಮಾತ್ಮ ಸಮಾನ ಯಾರಿರುತ್ತಾರೆ ಪ್ರಪಂಚದಲ್ಲಿ? ಯಾರು ಇಲ್ಲ, ಅಂಥದ್ದು ಇರುವುದೇ ಇಲ್ಲ. ಅದರಿಂದ ಸಖಿ ಹೇಳ್ತಾರೆ, ಶ್ಯಾಮ ಗೌರ ಕಿಮಿ ಕಹಿ ಬಖಾನಿ ಕಿಮಿ ಕಹೋ ಬಖಾನಿ. ಶ್ಯಾಮ ಗೌರರು ಎಷ್ಟು ಸುಂದರವಾಗಿದ್ದಾರೆ, ಏನು ಹೇಳಬೇಕು? ಎಷ್ಟು ಸುಂದರ ಏನು ಹೇಳಬೇಕು? ಗಿರಾ ಅನಯನ ನಯನ ಬೆನ್ನು ಬಾನಿ. ಬಾಯಿಗೇನೋ ಕಣ್ಣಿಲ್ಲ, ಕಣ್ಣಿಗೇನೋ ಬಾಯಿ ಇಲ್ಲ. ಕಣ್ಣಿಗೇನೋ ಹೇಳೋಕ್ಕಾಗ್ತಾ ಇಲ್ಲ, ಬಾಯಿಗೇನೋ ನೋಡೋಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು? ಅಷ್ಟು ಸುಂದರವಾಗಿದ್ದಾರೆ. ಈಗ ಇದೇ ಅರ್ಥ. ಸುಂದರ ಹೇಳು ಎಷ್ಟಂದರೆ ನಿಮಗೆ ಕಣ್ಣು ಬಾಯಿ ಹೇಳ್ತೀಯೇನು ಅಂದರೆ ಬರೀ ಏನು ಹೇಳುವುದು? ಹಾಗೇ ಇದೆ, ಅವ್ರು ಹೇಳೋಕ್ಕಾಗ್ತಾ ಇಲ್ಲ. ಸುನಿ ಹರ್ಷಿ ಸಬ ಸಖೇ ಸಯಾನಿ. ಅಲ್ಲಿರುವ ಸಖಿಗಳು ನೋಡಿ ಅವರಿಗೆ ಎಲ್ಲರಿಗೆ ಆನಂದವಾಯಿತಂತೆ. ಹಬ್ಬ ಇಷ್ಟು ಸುಂದರವಾಗಿ ಯಾರಾದರೂ ಇರ್ತಾರ ಅಂದರೆ ಅವರು ಯಾರೋ ಸಾಮಾನ್ಯ ಮನುಷ್ಯರಲ್ಲ. ಇಷ್ಟು ಸುಂದರವಾಗಿ ನಮ್ಮ ಸಖಿಗೆ ನೋಡಿದ ತಕ್ಷಣವೇ ಕಣ್ಣಿಂದ ನೀರು ಬರುತ್ತಾ ಇದೆ, ಆನಂದ ಪರವಶವಾಗಿ. ಅವ್ರು ಏನೋ ಕಣ್ಣು ತೆಗೆಯೋದು, ಕಣ್ಣು ಮುಚ್ಚುವುದು, ಎಲ್ಲೋ ಕೂತಿರುವುದಿಲ್ಲ, ನಿಂತಿರುವುದಿಲ್ಲ, ಏನೋ ಹುಚ್ಚಾಗಿ ಬಿಟ್ಟಳು. ಅಷ್ಟು ಸುಂದರವನ್ನು ನೋಡಿ ನಮ್ಮ ಸಖಿ ಹುಚ್ಚಳಾಗಿದ್ದಾರೆ ಅಂದರೆ ಅವರು ಯಾರೋ ಸಾಮಾನ್ಯ ಮನುಷ್ಯರಲ್ಲ, ಯಾರೋ ಋಷಿಗಳೋ ದೇವರೋ ಯಾರೋ ಅವತಾರವೋ ಏನೋ ಆಗಬಹುದು. ಅವ್ರಿಗೆ ಅನಿಸಿತು ಇದು ಸಾಮಾನ್ಯ ಲೌಕಿಕರಲ್ಲ, ಲೌಕಿಕ ಮನುಷ್ಯರು ಯಾರೂ ಇಂಥವರಿಲ್ಲ. ಸುನಿ ಹರ್ಷಿ ಸಬ ಸಖೇ ಸಯಾನಿ. ಈ ಎಲ್ಲ ಬುದ್ಧಿವಂತಳೇ ಹೇಳ್ತಾರೆ, ಬುದ್ಧಿವಂತಳು ಕನ್ನಡದಲ್ಲಿ. ಬುದ್ಧಿವಂತಳಾದ ಸಖಿಗಳಿಗೆ ಏನು ಇದು ಇವರ ಮಾತು ಕೇಳಿ ಪರಮಾನಂದವಾಯಿತಂದರೆ ಇವರಿಗೂ ಆನಂದವಾಯಿತು. ಸಿಯ ಹಿಯ ಅತಿ ಉತ್ತ ಕಂಠ ಜಾನಿ. ಅಷ್ಟೇ, ಸೀತೆಗೆ ಅಯ್ಯೋ ನೋಡಬೇಕೆ ಎಂದು ಸೀತೆಗೆ ನೋಡಬೇಕೆಂದು ಉತ್ಸಾಹ ಹುಟ್ಟಿತು, ನೋಡಬೇಕೆಂದು ಉತ್ಕಂಠ ಜಾನಿ. ಸೀಯಕ್ಕೆ ನೋಡಬೇಕೆಂದು ಉತ್ಕಂಠ ಇದ್ದರೆ ಏಕಕಹಿ. ಆವಾಗ ಅಂಥವನ ಅಯ್ಯೋ ನೋಡಬೇಕೆ ಎಂದು ಹೇಳಿದ. ಆವಾಗ ಅವ್ರ ಸಖಿ ಹೇಳ್ತಾರೆ, ಒಂದು ಸಖಿ ಹೇಳ್ತಾರೆ, ಪೂಜೆ ನಂತರ ಮಾಡಿಕೊಳ್ಳಬಹುದೇ? ಇಲ್ಲೇ ಪಾರ್ವತಿ ದೇವಿ ಎಲ್ಲಿ ಓಡಿ ಹೋಗಲ್ಲ, ಇಲ್ಲೇ ಇದ್ದಾಳೆ, ಮೊದಲು ಹೋಗಿ ನೋಡಿ ಬಾ, ರಾಜಕುಮಾರರನ್ನು ಮೊದಲು ನೋಡಿ ಬಾ, ಪಾರ್ವತಿ ಇಲ್ಲೇ ಇರ್ತಾರೆ, ಮಂತ್ರ ಮಾಡಿಕೊಳ್ಳಬಹುದು, ಪೂಜೆ ಏನಿದೆ ಮೊದಲು ನೋಡಿ ಬಾ. ಏಕಕಹ ಈ ನೃಪಸುತ ತೇಯಿ ಆಲಿ. ನೃಪಸುತ ಯಾರೋ ರಾಜಕುಮಾರರು ಬಂದರಂತೆ, ಸುನೇಜ ಮುನಿಸಂಗ ಆಯೇ ಕಾಲಿ. ನೃಪಸುತ ತೇಯಿ ಆಲಿ, ಒಬ್ಬನು ರಾಜಕುಮಾರನಂತೆ, ಅವರು ವಿಶ್ವಾಮಿತ್ರನ ಋಷಿ ಜೊತೆಗೆ ಬಂದರಂತೆ.
ಸುನಜೆ ಮುನಿ ಸಂಘ ಆಯೇ ಕಾಲಿ. ಒಬ್ಬ ಮುನಿ ಬಂದರೆಂದು ಸುದ್ದಿ ಬಂತಲ್ಲ, ವಿಶ್ವಾಮಿತ್ರರೇ ಬಂದರು ಎಂದು ಸುದ್ದಿ. ಆ ವಿಶ್ವಾಮಿತ್ರನ ಜೊತೆಗೆ ಬಂದರಂತೆ ರಾಜಕುಮಾರರಂತೆ. ಜಿನ ನಿಜ ರೂಪ ಮೋಹನಿ ಡಾರಿ. ಅವರು ಎಷ್ಟು ಸುಂದರವಾಗಿದ್ದಾರೆಂದರೆ ಈ ನಗರದಲ್ಲಿ ತಿರುಗಿದ್ದರೆ ಇಡೀ ನಗರದಲ್ಲಿ ಸುದ್ದಿ ಬರ್ತಾ ಇದೆ. ಯಾವ ಕೆಲಸಗಾರರು ಬರಲಿ ಅರಮನೆಗೆ ಹೇಳ್ತಾ ಇದ್ದಾರೆ, ಒಬ್ಬರು ರಾಜಕುಮಾರರು ಬಂದರು, ಇಬ್ಬರು ಇಡೀ ನಗರ ತಿರುಗಿದ್ದಾರೆ. ಹಬ್ಬ ಜನರು ನೂರಾರು ಜನರು, ಸಾವಿರಾರು ಜನರು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಬಂದರೆಂದು ಸುದ್ದಿ ಎಲ್ಲ ನಗರಕ್ಕೆ ತಲುಪಿತು, ಅರಮನೆಗೂ ತಲುಪಿಬಿಟ್ಟಿತು. ಸಖಿ ಹೇಳ್ತಾರೆ, ಒಬ್ಬ ರಾಜಕುಮಾರರು ಬಂದರಂತೆ, ನಗರದಲ್ಲಿ ತಿರುಗಿದರಂತೆ, ಎಲ್ಲಿ ನೋಡಿದ್ದರೂ ಸಾವಿರ ಜನರು, ಒಬ್ಬರಿಬ್ಬರಲ್ಲ, ಅಷ್ಟು ಜನರು. ನೋಡಿ, ಜಿನ ನಿಜ ರೂಪ ಮೋಹನಿ ಡಾರಿ. ತನ್ನ ನಿಜ ಸೌಂದರ್ಯದಿಂದ ಇಡೀ ಜನಕ ನಗರ ಮಿಥಿಲಾ ನಗರವನ್ನೇ ಮೋಹಗೊಳಿಸಿಬಿಟ್ಟರಂತೆ ತನ್ನ ಸೌಂದರ್ಯದಿಂದ. ಜಿನ ನಿಜ ರೂಪ ಮೋಹನಿ ಡಾರಿ ಕೀನೆ ಸ್ವಬಸ ನಗರ ನರ ನಾರಿ. ಇಲ್ಲಿರುವ ಆ ನಗರದಲ್ಲಿರುವ ನರನಾರಿಗಳನ್ನು, ಸ್ತ್ರೀ ಪುರುಷರನ್ನು ಎಲ್ಲರನ್ನೂ ಮೋಹಿಸಿ, ಅಂದರೆ ಮೋಹಗೊಳಿಸಿ ತನ್ನ ವಶದಲ್ಲಿಟ್ಕೊಂಡರು. ತನ್ನ ವಶ ಅಂದ್ರೇನು? ಎಲ್ಲರಿಗೆ ರಾಮಚಂದ್ರನೇ ಇಷ್ಟ ಎಂದಂತೆ ಮಾಡಿಬಿಟ್ಟರು. ಎಲ್ಲರಿಗೆ ರಾಮನ ಮೇಲೇ ಭಕ್ತಿ ಹುಟ್ಟುವಂತೆ, ಪ್ರೇಮ ಹುಟ್ಟುವಂತೆ ಮಾಡಿಬಿಟ್ಟರಂತೆ. ರಾಮನ ಮೇಲೆ ಪ್ರೇಮ ಹುಟ್ಟದೇ ಇರುವವರು ಯಾರೂ ಇಲ್ಲ ಅಂತೆ, ಇಡೀ ಮಿಥಿಲಾ ನಗರದಲ್ಲಿ ಇಲ್ಲ ಅಂತೆ. ಹಾಗೆ ಮಾಡಿಬಿಟ್ಟರಂತೆ. ಅಯ್ಯೋ, ಇದು ಚೆನ್ನಾಗಿದೆ ರಾಮಚಂದ್ರನ ಕೆಲಸ. ಅದು ನೋಡಿ ಯಾರೂ ಇಲ್ಲ, ಎಲ್ಲರೂ ಅದು ಒಂದು ಸಲ ನೋಡಿದ್ದರೆ ಇಂಕಷ್ಟೇ ರಾಮನ ಕುರಿತೇ ಮಾತಾಡುವುದು, ರಾಮನ ಕುರಿತೇ ನೆನಪಿಸಿಕೊಳ್ಳುವುದು. ಆಹಾ ರಾಮ ಎಷ್ಟಿದ್ದಾನೆ, ಆಹಾ ರಾಮ ರಾಮನ ನಾಮ ಜಪಿಸುವುದು, ಬಾಯಿದಿಂದ ರಾಮನ ಕುರಿತೇ ಹೇಳುವುದು. ಇನ್ನೊಬ್ಬರು ಅವರಿಗೆ ಹೇಳಿದ್ದರೆ ಅವರು ಇವರಿಗೆ ಹೇಳುವುದು. ಎಲ್ಲರೂ ಪರಸ್ಪರ ರಾಮನ ಕುರಿತೇ ಹೇಳುವುದು, ರಾಮನ ಕುರಿತೇ ಚಿಂತನೆ. ಬೇರೆ ಹರಟೆ ಎಲ್ಲ ಬಿಟ್ಟರು, ಈಗ ರಾಮನ ಕುರಿತೇ ಹರಟೆ. ಇಡೀ ಜನಕಪುರ ಎಲ್ಲ ಹೀಗೆ ನಡೆಯುತ್ತಾ ಇದ್ದಂತೆ ಬಂದು ಹೇಳ್ತಾ ಇದ್ದಾರೆ, ಆಹಾ ಬಂದಿರುವ ಕೆಲಸಗಾತಿ ಏನು ಸುದ್ದಿ ಹೇಳು ನಗರದಲ್ಲಿ ಅಂದರೆ, ಯಾವ ಕೆಲಸಗಾತಿ ಬರಲಿ ಇದೇ ಸುದ್ದಿ ಹೇಳ್ತಾಳೆ. ಯಾರು? ಸಖಿ ಹೇಳ್ತಾ ಇದ್ದಾರೆ ಸೀತೆಗೆ. ಎಲ್ಲರೂ ಅದೇ ಸುದ್ದಿ, ಬೇರೆ ಸುದ್ದೇ ಇಲ್ಲ. ಇದಕ್ಕಿಂತ ದೊಡ್ಡ ಸುದ್ದಿ ಏನು? ರಾಮಚಂದ್ರ ಮಿಥಿಲಾ ನಗರಕ್ಕೆ ಬಂದ, ಇದಕ್ಕಿಂತ ದೊಡ್ಡ ಸುದ್ದಿ ಇರುತ್ತದೆ ಪ್ರಪಂಚದಲ್ಲೇ ಇಲ್ಲ. ಇಲ್ಲೇ ಏಕೆ? ಪ್ರಪಂಚದಲ್ಲೇ ಇಲ್ಲ. ವೇದ ಪುರಾಣಗಳು ಶಾಸ್ತ್ರಗಳಲ್ಲಿ ಇದಕ್ಕಿಂತ ದೊಡ್ಡ ಸುದ್ದಿ ಇಲ್ಲ. ಸಾಕ್ಷಾತ್ ರಾಮಚಂದ್ರನೇ ಬಂದ, ಅದೇ ಎಲ್ಲಕ್ಕಿಂತ ದೊಡ್ಡ ಸುದ್ದಿ. ಅದರಿಂದ ಎಲ್ಲರ ಬಾಯಿಯಲ್ಲಿ ಇದೇ ಸುದ್ದಿ, ಇದೇ ಮಾತು, ಇದೇ ಸ್ಮರಣ. ರಾಮನ ಸ್ಮರಣ, ರಾಮನ ಚಿಂತನ, ರಾಮನ ಕುರಿತೇ ಮಾತಾಡೋದು. ಅದರಿಂದ ಸಖಿ ಹೇಳ್ತಾರೆ, ಜಿನ ನಿಜ ರೂಪ ಮೋಹನಿ ಡಾರಿ ಕೀನೆ ಸ್ವಬಸ ನಗರ ನರ ನಾರಿ. ಅವರು ತನ್ನ ಸೌಂದರ್ಯದಿಂದ ಅಲ್ಲಿರುವಂಥ ಮಿಥಿಲಾ ನಗರದಲ್ಲಿರುವ ನರನಾರಿಗಳಿಗೆ ಎಲ್ಲರಿಗೂ ಇಷ್ಟವಾಯಿತು. ಇಷ್ಟವೇ ಅಲ್ಲ, ಎಷ್ಟು ಪ್ರೀತಿ ಹುಟ್ಟಿತಂದರೆ, ನಿಮಗೆ ಇನ್ನೊಂದು ಸಲ ನಿಮಗೆ ಹೀರೋ ಯಾರು ಅಂದರೆ ರಾಮನೇ ನಮ್ಮ ಹೀರೋ ಎಂದು ಎಲ್ಲರೂ ಹೇಳಿಬಿಟ್ಟರು. ಅಷ್ಟೇ, ಈಗ ರಾಮನೇ ನಮಗೆ ಹೀರೋ. ಈಗ ರಾಮನ ಕುರಿತೇ ಚಿಂತನ, ರಾಮನ ಕುರಿತೇ ಸ್ಮರಣ, ಅಷ್ಟು ಒಂದು ಸಲ ನೋಡಿದ್ದರೆ ಸಾಕು ಎಲ್ಲರಿಗ ಅಷ್ಟೇ. ಈಗ ರಾಮನಾಮ ಯಾರಿಗೆ ದೀಕ್ಷೆ ಬೇಕಾಗಿಲ್ಲ, ರಾಮಚಂದ್ರನೇ ಸ್ವಯಂ ದೀಕ್ಷೆ ಕೊಟ್ಟರು. ಎಲ್ಲರೂ ರಾಮ 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 ರಾಮನಾಮನೇ ಹೇಳ್ತಾ ಇದ್ದಾರೆ. ಗುರುಗಳು ದೀಕ್ಷೆ ಬೇಕಾ? ಇನ್ನೇನು ರಾಮನೇ ಕೊಟ್ಟುಬಿಟ್ರಲ್ಲ, ಸಾಕ್ಷಾತ್ ರಾಮಚಂದ್ರನೇ ದೀಕ್ಷೆ ಕೊಟ್ಟ. ಈಗ ಅವ್ರು ನೋಡಿದ ನಂತರ ಈಗ ಬೇರೆ ನೋಡಬೇಕನ್ನಿಸುತ್ತಾ ಇಲ್ಲ. ಕಣ್ಣು ಮುಚ್ಚಿದ್ರು ಅದೇ ಕಂಡು ಬರ್ತದೆ, ಕಣ್ಣು ತೆಗೆದರೂ ರಾಮನೇ ಕಂಡು ಬರ್ತಾಯಿತ್ತು. ರಾಮ ಲಕ್ಷ್ಮಣ. ಬೇರೆ ನೋಡಲಿಕ್ಕೆ ಹೋದರೂ ಯಾವುದಷ್ಟು ಸಹಿಸ್ತಾ ಇಲ್ಲ, ಯಾವುದಷ್ಟು ಸುಂದರವಾಗಿಲ್ಲ. ರಾಮ ಲಕ್ಷ್ಮಣರಟ್ಟು ಅಷ್ಟು ಯಾರೂ ಇಲ್ಲ ಪ್ರಪಂಚದಲ್ಲಿ, ಯಾವ ವಸ್ತು ಇಲ್ಲ. ಮಿಕ್ಕದೆಲ್ಲ ಸಣ್ಣದಾಗಿಬಿಟ್ಟಿತು, ಮಿಕ್ಕದೆಲ್ಲ ಸಣ್ಣದಾಗಿ ತೋರ್ತಾ ಇದೆ. ಜನರು ಏನಾಗಿಬಿಟ್ಟರಪ್ಪ? ಹುಚ್ಚಾಗಿಬಿಟ್ಟರು ಜನರು. ಏನು? ಮಿಥಿಲಾ ನಗರ ವಾಸಿ ನರನಾರಿ ಸ್ತ್ರೀ ಪುರುಷರೆಲ್ಲರಿಗೂ ಇದೇ ಗತಿ. ಜಿನ ನಿಜ ರೂಪ ಮೋಹನಿ ಡಾರಿ ಕೀನೆ ಸ್ವಬಸ ನಗರ ನರನಾರಿ ಬರನಥ ಛಬಿಜಹ ತಹಸ ಬಲೋವು. ಎಲ್ಲಿ ನೋಡಿದ್ದರೂ ರಾಮಚಂದ್ರನ ಸೌಂದರ್ಯ, ರಾಮಚಂದ್ರನ ಮುಖ ಸೌಂದರ್ಯನೇ ಎಲ್ಲರೂ ವರ್ಣಿಸ್ತಾ ಇದ್ದಾರೆ. ಆಹಾ ಹೇಗಿದ್ದಾರೆ ನೋಡಿ. ನಾವು ಹಿಂದೆ ಒಬ್ಬರನ್ನು ನೋಡಿದ್ದೇವೆ, ಯಾರೋ ಒಬ್ಬರನ್ನು ನೋಡಿದ್ದೇವೆ, ಏನದು ನಾಟಕದಲ್ಲಿ ಮೇಕಪ್ ಮಾಡಿಕೊಂಡು ನೋಡಿದ್ದೇನೆ. ಆದರೆ ಯಾರು ಮೇಕಪ್ ಮಾಡಿದ್ದರೂ ಹೀಗಿಲ್ಲ, ರಾಮಚಂದ್ರನ ಹಾಗೆ ಯಾರೂ ಇಲ್ಲ. ಹೀಗೆ ಜನರು ಹೇಳುವುದಂತೆ. ಬರನಥ ಛಬಿಜಹ ತಹಸ ಬಲೋಗು ಅವಸಿ ದೇಕಿ ಹಿ ದೇಖನ ಜೋಗು. ಅದರಿಂದ ಅವಶ್ಯವಾಗಿ ರಾಮ ಲಕ್ಷ್ಮಣರು ನೋಡತಕ್ಕವರೇ. ಇಷ್ಟೆಲ್ಲ ಜನರು ನೋಡಿ ಅವರ ಕುರಿತೇ ಚಿಂತನ, ಅವರ ಕುರಿತೇ ಸ್ಮರಣ ಮಾಡ್ತಾ ಇದ್ದಾರೆಂದರೆ ಇವ ರಾಮ ಲಕ್ಷ್ಮಣರನ್ನು ಅವಶ್ಯವಾಗಿ ನೋಡಬೇಕು. ತಾಸು ಬಚನ ಅತಿ ಸಿಯಹಿ ಸೊಹಾನೆ. ಆ ಸಖಿ ಹೇಳಿದ ಮಾತು ಸೀತಕ್ಕಿಷ್ಟವಾಯಿತು. ಅಯ್ಯಯ್ಯೋ, ನಮ್ಮ ನಗರಕ್ಕೆ ಬಂದರಾ? ಅಯ್ಯೋ, ಇಲ್ಲಿಗೆ ಬಂದರೆಂದರೆ ಅದೃಷ್ಟವೇ.
ದರಸಲಾಗಿ ಲೋಚನ ಅಕುಲಾನೆ, ಅವರ ದರ್ಶನ ಮಾಡಿಕೊಳ್ಳುವುದಕ್ಕೆ ಸೀತಾ ಕಣ್ಣುಗಳು ವ್ಯಾಕುಲವಾಯಿತಂತೆ. ಅಯ್ಯೋ ನಾನು ದರ್ಶನ ಮಾಡಿಕೊಳ್ಳಬೇಕೆ. ಚಲಿ ಅಗ್ರ ಕರಿ ಪ್ರಿಯ ಸಖಿ ಸೋಯಿ. ಈಗ ಮುಂದೆ ಒಂದು ಸಖಿ ಹೋಗ್ತಾ ಇದ್ದಾಳೆ, ನಾನು ತೋರಿಸ್ತೀನಿ ಬಾ ಅಂದರೆ, ಆಯಿತು ನಾನು ನೋಡಬೇಕಂತ, ಆಯಿತು ನಾನು ತೋರಿಸ್ತೀನಿ ಬಾ, ಪೂಜೆ ನಂತರ ಮಾಡ್ಕೊ, ಮೊದಲು ನೋಡು ಅಂದೆ. ಆಯ್ತು. ಅದರಿಂದ ಸೀತೆಯನ್ನು ಕೈ ಹಿಡ್ಕೊಂಡು ಅವರು ಸಖಿ ಮುಂದೆ ಹೋಗ್ತಾ ಇದ್ದಾಳೆ. ನಿನಗೆ ರಾಮಲಕ್ಷ್ಮಣನ ತೋರಿಸ್ತಿ. ತಾಸು ಬಚನ ಅತಿ ಸಿಯಹಿ ಸಹಾನೆ, ದರಸಲಾಗಿ ಲೋಚನ ಅಕುಲಾನೆ, ಚಲಿ ಅಗ್ರ ಕರಿ ಪ್ರಿಯ ಸಖಿ ಸೋಯಿ. ಒಂದು ಪ್ರಿಯ ಸಖಿ ಮುಂದೆ ಹೋಗ್ತಾ ಇದ್ದಾಳೆ, ಹಿಂದೆ ಸೀತಾ ಹಾಗೆ ಹೋಗ್ತಾ ಇದ್ದಾಳೆ. ಯಾಕಂದರೆ ಇಷ್ಟು ದೊಡ್ಡ ತೋಟ ಎಲ್ಲೋ ಹುಡುಕ್ತಾ ಇದ್ದರೆ ಆಗುತ್ತದೆ. ಅಷ್ಟು ದೊಡ್ಡ ತೋಟ ಎಲ್ಲೋ ಏನೋ ಮೊದಲೇ ನೋಡಿದ್ದರೆ ಗೊತ್ತಾಗ್ತದೆ ಹೊರತು ಮೊದಲೇ ನೋಡಿದ ಸಖಿ ನೋಡಿದ್ದಾಳೆ. ಅವಳು ಬಂದು ಕರ್ಕೊಂಡು ಹೋಗ್ತಾಳೆ. ಪ್ರೀತಿ ಪುರಾತನ ಲಖಯೇನ ಕೋಯಿ. ಇದು ಪೂರ್ವ ಪ್ರೀತಿ. ಸೀತೆಗೆ ಪೂರ್ವ ಪ್ರೀತಿ ಇದೆ. ಪೂರ್ವ ಪ್ರೀತಿ ಏನು? ವೈಕುಂಠದಲ್ಲಿಂದಲೇ ಬರ್ತಾ ಇದೆ. ವಿಷ್ಣು ಲಕ್ಷ್ಮಿಗೆ, ನಾರಾಯಣ ಲಕ್ಷ್ಮಿಗೆ ಮೊದಲಿನಿಂದಲೇ ಇರುವ ಪ್ರೀತಿ. ಇದೇನು ನೋಡಲೇ ಇಲ್ಲ, ಇದೇಕೆ ಪ್ರೀತಿ ಅಂದರೆ ಇದು ನೋಡುವುದಕ್ಕೆ ಮುಂಚೆ ಇರುವ ಪ್ರೀತಿ ಇದೆ. ನೋಡಿದ ನಂತರ ಹುಟ್ಟಿರುವ ಪ್ರೀತಿ ಅಲ್ಲ, ಇದು ಮೊದಲಿನಿಂದಲೇ ಇದೆ. ಇದು ಯಾರೂ ಗಮನಿಸಲಿಲ್ಲ. ಸೀತೆಗೆ ಮೊದಲಿನಿಂದಲೇ ಏಕೆ? ತನ್ನ ಪತೆ ಹೊತ್ತ ಬೇರೆ ಅಲ್ಲವೇ. ಅನಾದಿ ಕಾಲದಿಂದ ಸೃಷ್ಟಿಗಿಂತ ಮುಂಚೆನೂ ಇಬ್ಬರೂ ಒಂದೇ. ಆದ್ದರಿಂದ ಆ ಪ್ರೀತಿ ಇರುವುದರಿಂದ ಅದು ಸಹಜವಾದ ಪ್ರೀತಿ. ಯಾರೋ ಮದುವೆ ಮಾಡಿರುವ ಮದುವೆ ಅಲ್ಲ, ಇದು ಸಹಜ ಸಿದ್ಧ ಮದುವೆ. ಯಾವ ಸೃಷ್ಟಿ ಆಗುವಕ್ಕೆ ಮುಂಚೆನೇ ಇರುವಂಥ ಮದುವೆ. ಅದರಿಂದ ಯಾರೋ ಮಾಡಿದ್ದ ಮದುವೆ ಅಲ್ಲ. ಪ್ರೀತಿ ಪುರಾತನ ಲಖಯ್ಯನ ಕೋಯಿ ಸುಮಿರಿಸಿ ನಾರದ ಬಚನ. ಆವಾಗ ಸೀತೆಗೆ ನೆನಪಾಯಿತಂತೆ, ನಾರದ ಹೇಳಿದ ನನಗೆ ಇನ್ನೊಂದು ಯಾವಾಗಲೂ 3 ತಿಂಗಳು 6 ತಿಂಗಳ ಹಿಂದೆ ನೋಡಿ, ನಿಮಗೆ ಮದುವೆ ಆಗುವಕ್ಕೆ ಮುಂಚೆ ನಿಮ್ಮ ಪತಿ ಯಾರೋ ನಿಮಗೆ ದರ್ಶನವಾಗ್ತದೆ. ಅವರು ದಿವ್ಯ ಸುಂದರ ವಿಗ್ರಹವಾಗಿರುತ್ತಾರೆ. ಒಂದು ಸಲ ನೋಡಿದರೆ ನಿಮಗೆ ಇಷ್ಟವಾಗ್ತಾಯಿವೆ, ಅದೇ ಪತಿ ನಿಮಗೆ ದರ್ಶನವಾಗ್ತದೆ. ನಾರದ ಹೇಳಿದರಂತೆ ದಿವ್ಯ ದೃಷ್ಟಿದಿಂದ. ಸುಮಿರಿಸಿ ನಾರದ ಬಚನ ಉಪಜಿ ಪ್ರೀತಿ ಪುನೀತ. ಓ ನಾರದ ಹೇಳಿದ್ದಾರಲ್ಲ, ಈಗ ಅದೇ ಸತ್ಯವಾಗಲಿದೆ. ನಿಮ್ಮ ತೋಟದಲ್ಲೇ ಆಗುತ್ತದೆ ದರ್ಶನ. ನೀವು ಯಾರು ಆಗುತ್ತಾರೋ ಅವ್ರಿಗೆ ನೀವು ಮೊದಲೇ ದರ್ಶನವಾಗುತ್ತದೆ ಎಂದು ನಾರದ ಹೇಳಿದನಂತೆ. ಆಗ ನೆನಪಾಯಿತು. ಚಕಿತ ಬಿಲೋಕತಿ ಸಕಲ ದಿಸಿ. ಆಶ್ಚರ್ಯದಿಂದ ಎಲ್ಲಿದ್ದಾನೆ ಎಂದು ಮರ ಗಿಡಗಳು ಎಲ್ಲೋ ಇಷ್ಟು ದೊಡ್ಡ ಮರ ಗಿಡಗಳು, ಹೂಗಳು, ಹಣ್ಣುಗಳು ಎಲ್ಲಿ ಎಂದು ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಜನುಸಿಸು ಮೃಗಿ ಸಭೀತ. ಒಂದು ಜಿಂಕೆಗೂ ಏನೋ ಭಯದಿಂದ ಜಿಂಕೆ ನೋಡ್ತದೆ ನೋಡಿ, ಇಲ್ಲಿ ಎಲ್ಲ ಕಡೆ ಇಲ್ಲಿ ನೋಡ್ತಾರೆ. ಆದ್ದರಿಂದ ಸೀತಾ ಎಲ್ಲಿದ್ದಾನೆ ಎಂದು ಇಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಕಂಕನ ಕಿಂಕಿನಿ ನೂಪುರ ಧ್ವನಿಸುನಿ ಕಹತ ಲಖನಸನ ರಾಮ ಹೃದಯ ಗುನಿ. ಈಗ ಅವರ ಸಖಿಗಳು ಸೀತಾ ಕಂಕನ ಅಂದರೆ ಏನು? ಕಾಲಿಗೆ ಗಜ್ಜೆಗಳು ಕಟ್ಕೊಂಡರು, ಕೈಗೆ ಕಂಗನ ಇರುತ್ತದಲ್ಲ ಬೆಳೆ, ಇವುಗಳು ಶಬ್ದ ಆಗ್ತದೆ. ಅದರಿಂದ ಈ ಶಬ್ದ ಕೇಳಿ ಅಲ್ಲಿಂದ ಯಾರು ಲಕ್ಷ್ಮಣನಿಗೆ ಮೊದಲೇ ಕೇಳಿಸಿತು, ಯಾರು ನಡ್ಕೊಂಡು ಬರ್ತಾ ಇದ್ದಾರೆ ಹೆಂಗಸು ಎಂದು. ಕಂಕನ ಕಿಂಕಿನಿ ನೂಪುರ ಧ್ವನಿಸುನಿ. ನೂಪುರ ಅಂದರೆ ಕಾಲಿಗೆ ಗಜ್ಜೆಗಳು. ಆ ಶಬ್ದ ಸುನಿ ಕಹತ ಲಖನ ಸನ ರಾಮ ಹೃದಯ ಸನಿ. ರಾಮ ಹೇಳ್ತಾ ಇದ್ದಾನೆ ಲಕ್ಷ್ಮಣನಿಗೆ, ಲಕ್ಷ್ಮಣ ಅದಕ್ಕೂ ಆ ಶಬ್ದ ಬರ್ತಾ ಇದೆ ನೋಡು. ಮಾನಹು ಮದನ ದುಂದುಬಿ ದೀನ್ಹಿ. ಅಂದರೆ ಒಂದು ಬರುತ್ತಾ ಇದ್ದರೆ ಮೊದಲೇ ದುಂದುಬಿ ಅಂದರೆ ಏನು? ಏನು ಹೇಳ್ತಾರೆ, ಡಂಕ ಬಜಾಯಿಸ್ತಾರೆ ನೋಡಿ. ಹಾಗೆ ಯಾರೋ ಬರುವಕ್ಕೆ ಮುಂಚೆನೇ ಒಂದು ಶಬ್ದ ಮಾಡ್ತಾರೆ ನೋಡಿ, ಅವರು ಬರ್ತಾ ಇದ್ದಾರೆ ಎಂದು. ರಾಜರು ಬರುವಾಗ ದೊಡ್ಡದು ಬಾರಿಸ್ತಾರಲ್ಲ ಹಾಗೆ. ಸೊ ಮಾನಹು ಮದನ ದುಂದುಬಿ ದೀನ್ಹಿ ಮನಸಾ ಬಿಸ್ವ ಬಿಜಯಕ ಕೀನ್ಹಿ ಅಸಕಹಿ ಫಿರಿಚಿತ ಏತೆ ಹಿ ಘೋರ. ಈ ಶಬ್ದ ಬರ್ತಾ ಇದೆ, ಎಲ್ಲಿಂದ ಏಕೆ ಎಂದು ರಾಮ ಹೇಳ್ತಾ ಇದ್ದಾನೆ ಲಕ್ಷ್ಮಣನಿಗೆ. ಎಲ್ಲ ಏನೋ ಯಾರೋ ಕಾಲು ಗಜ್ಜೆ ಶಬ್ದ ಕಳ್ತಾ ಇದೆ. ಸಿಯ ಮುಖ ಸಸಿ ಭಯ ನಯನ ಚಕೋರ. ಅಷ್ಟು ಹೇಳುತ್ತಾ ಇದ್ದಾರೆ. ಈ ಶಬ್ದ ಎಲ್ಲಿಂದ ಬರುತ್ತಾ ಇದೆ ಎಂದು ರಾಮ ಈ ಕಡೆ ತಿರುಗಿ ನೋಡಿದ್ದರಂತೆ. ಶಬ್ದ ಎಲ್ಲಿಂದ ಬಂದ ನೋಡಿದರೆ ಅಲ್ಲಿ ಸೀತಾ ಕಂಡು ಬಂದಳು. ಅಲ್ಲಿ ಸೀತಾ, ಇಲ್ಲಿ ರಾಮ. ಸೀತನನ್ನು ನೋಡ್ತಾ ಇದ್ದಾನೆ. ಸಿಯಮುಖ ಸಸಿ ಭಯ. ಆವಾಗ ಸೀತಾಮುಖ ಚಂದ್ರ ಆಗಿಬಿಟ್ಟಳಂತೆ. ನಯನ ಚಕೋರ. ರಾಮನ ಕಣ್ಣುಗಳು ಚಕೋರ ಪಕ್ಷಿ ಆಯಿತಂತೆ. ರಾಮನ ಕಣ್ಣುಗಳು ಚಕೋರ ಪಕ್ಷಿ, ಸೀತಾಮುಖ ಚಂದ್ರ. ಅಂದ್ರೇನು? ಚಂದ್ರ ಚಕೋರ ಪಕ್ಷಿ ಚಂದ್ರನಿಗೋಸ್ಕರ ಕಾಯುತ್ತದಂತೆ, ಚಂದ್ರನನ್ನೇ ನೋಡುತ್ತದೆ ಚಂದ್ರನಿಗೋಸ್ಕರ. ಹಾಗೆ ಆ ಬೆಳದಿಂಗಲಂದರೆ ಅದಕ್ಕೆ ತುಂಬ ಇಷ್ಟ ಚಕೋರ ಪಕ್ಷಿಗೆ. ಚಕೋರ ಪಕ್ಷಿ ನಾನು ನೋಡಲಿಲ್ಲ, ಆದರೆ ಒಂದು ಏನದು ಸ್ವಾತಿಯಲ್ಲಿ ಏನೋ ಇರುತ್ತದೆ ನೋಡಿ, ಒಂದು ಪಕ್ಷಿ ಹೇಳ್ತಾರೆ ಮೇಲಿನಿಂದ ಏನದು ಮಳೆ ಬಿಂದುಗಳನ್ನೇ ಕುಡಿಯುತ್ತದೆ, ಕೆಳಗೆ ಬಿದ್ದಿದ್ದು ಕುಡಿಯಲ್ಲ ಒಂದು ಪಕ್ಷಿ. ಅಂಥದ್ದು ಕೇಳಿದ್ದೀರಾ?
ಚಾತಕ. ಆ ಚಾತಕ ನೋಡಿದೆ. ಅದು ಎಲ್ಲೋ ಇದ್ದೀನಿ, ಅಲ್ಲಿ ಏನೋ ಅದು ಕೂತಿದೆ, ಮೇಲಿನಿಂದ ಮಳೆ ಬರುತ್ತಾ ಇದೆ. ಅದು ಮಳೆಗೂ ಹೀಗೆ ಬಾಯಿ ತೆಗೆದು ಹಿಡ್ಕೊಳ್ತಾ ಇದೆ. ಅದು ಬೀಳುತ್ತಾ ಇದೆ, ಬಾಯಿಯಲ್ಲಿ ಬೀಳ್ತಾ ಇಲ್ಲ, ಹೀಗೆ ಆ ಬಾಯಿ ಮೇಲಿನಿಂದ ಬರುವ ನೀರನ್ನೇ ಹಿಡ್ಕೊಳ್ತದೆ ಚಾತಕ. ಕೆಳಗಿಂದ ಬಿದ್ದ ನಂತರ ಕುಡಿಯಲ್ಲ. ಅದು ನೋಡಿದೆ ಮಾತ್ರ. ಅದು ಬಾಯಿ ತೆಗೆದು ಹೀಗೆ ನೋಡ್ತಾ ಇದೆ. ಇದೇನಪ್ಪ ಅಂದ್ಕೊಂಡೆ, ಈ ಪಕ್ಷಿ ವಿಚಿತ್ರವಾಗಿದೆ ಎಂದು. ಹಾಗೆ ನೋಡಿ ಅದೊಂದು ಸಲ ನೋಡಿದೆ ಪಕ್ಷಿ ಎಲ್ಲೋ. ಸೊ ಚಕೋರ ನೋಡಲಿಲ್ಲ ನಾನು, ಚಕೋರ ಹೇಗಿರುತ್ತದೋ. ಸೊ ಸಿಯ ಸುಖ ಸಸಿ ಭಯ ನಯನ ಚಕೋರ. ಸೀತಾಮುಖ ಚಂದ್ರ ಆಯಿತು ಅಂದರೆ ಚಂದ್ರನನ್ನು ನೋಡಲಕ್ಕೆ ಚಕೋರ ಪಕ್ಷಿ ಎಷ್ಟು ಪರವಶರಾಗಿ ಹಾಗೆ ನೋಡ್ತಾ ಇದ್ದರೆ ಕಣ್ಣು ಏನಾಗುತ್ತದೆ, ಕಣ್ಣು ಮುಚ್ಚುವುದೇ ಮರ್ತು ಹೋಗುತ್ತದೆ. ಅಷ್ಟು ಚಂದ್ರನ ನೋಡಿದ್ದರೆ ಅಬ್ಬಾ, ಆಕಾಶದಲ್ಲಿ ಇರತಕ್ಕ ಚಂದ್ರನು ಇವತ್ತು ಕೆಳಗೆ ಬಂದುಬಿಟ್ಟ. ಅಯ್ಯೋ ಇದೇನಪ್ಪ, ಆಕಾಶದಲ್ಲಿ ಇರತಕ್ಕ ಚಂದ್ರ ನಮ್ಮ ತೋಟಕ್ಕೆ ಬಂದನಾ ಏನು ಎಂದು ರಾಮಚಂದ್ರನಿಗೆ ಅನಿಸುತ್ತಾ ಇದೆ. ತೋಟಕ್ಕೆ ಬಂದುಬಿಟ್ಟನು ಚಂದ್ರ. ಇಲ್ಲಿ ನೋಡಿ ಭೂಲೋಕದಲ್ಲೇ ತೋಟ ಎಲ್ಲೇ ಕಂಡು ಬರ್ತಾ ಇದ್ದಾಳೆ. ಸಿಯ ಮುಖ ಸಸಿ ಭಯ ನಯನ ಚಕೋರ ಭಯ ಬಿಲೋಚನ ಚಾರು ಅಚಂಚಲ. ಈ ಚಂಚಲವಾದ ಕಣ್ಣು ಹಾಗೆ ನಿಂತು ಹೋಯ್ತಂದರೆ ಸೂಸಿ ನೋಡಿ. ಈ ಕಣ್ಣು ಏನದು, ರೆಪ್ಪೆಗೆ ಏನು ಮಾಡ್ತಾರೆ, ಇದು ಹೊಡೆಯುವುದು ನಿಂತು ಹೋಯಿತು. ರೆಪ್ಪೆ ಹೊಡೆಯುವುದು ನಿಂತು ಹೋಯಿತು. ಹಾಗೆ ಸೀತಾವನ್ನು ನೋಡ್ತಾ ಇದ್ದೆ. ಭಯೇ ಬಿಲೋಚನ ಚಾರು ಅಚಂಚಲ ಮನಹು ಸಕುಚಿ ನಿಮ್ಮಿ ತ್ಯಜೇ ದಿಗಂಚಲ. ಅಂದರೆ ಏನಂದರೆ ಸೂರ್ಯ ಹೋಗುತ್ತಿರುವವನು ನಿಂತು ಹೋದರೆ ಪ್ರಪಂಚ ಹೇಗಿರುತ್ತದೋ ಹಾಗೆ. ಸೂರ್ಯ ತಿರುಗುತ್ತಾ ಇದ್ದರೆ ಭೂಮಿ ತಿರುಗುತ್ತದೆ. ಸೂರ್ಯ ಭೂಮಿ ಕಾಲ ತಿರುಗುತ್ತದಲ್ಲ, ಕಾಲ ತಿರುಗುವುದು, ಭೂಮಿ ತಿರುಗುವುದು, ಸೂರ್ಯ ತಿರುಗುವುದು ಎಲ್ಲ ನಿಂತು ಹೋಗಿದ್ದಂತೆ ಆಯಿತಂತೆ. ಪ್ರಪಂಚವೇ ನಿಂತು ಹೋಯಿತಂತೆ. ಯಾರೂ ಅಲಗಾಡ್ತಾ ಇಲ್ಲ. ಇಡೀ ಪ್ರಪಂಚ, ಮರ ಗಿಡಗಳು, ಪ್ರಪಂಚ, ಸೂರ್ಯ ಚಂದ್ರ ನಕ್ಷತ್ರಗಳು ತಿರುಗುವುದು, ಎಲ್ಲರೂ ನಿಂತು ಹೋದರು. ಹಾಗೆ ಅಂದರೆ ಅಷ್ಟು ಆಶ್ಚರ್ಯ, ಅಷ್ಟು ಆನಂದ. ರಾಮನಿಗೆ ಸೀತೆಯನ್ನು ಮುಖ ನೋಡಿದಾಗ ಆನಂದವೆಷ್ಟಾಯಿತು ಅಂದರೆ ಪ್ರಪಂಚವೇ ನಿಂತು ಹೋಯಿತು. ಯೋಗಿಗಳು ಧ್ಯಾನನಿಷ್ಠರಾಗಿ ಅಲ್ಲೇ ನಿಂತುಕೊಂಡು ಬಿಡ್ತಾರೆ ನೋಡಿ, ಹಾಗೆ ಆಯಿತಂತೆ. ಭಯೇ ಬಿಲೋಚನ ಚಾರು ಅಚಂಚಲ ಮನಹು ಸಕುಚಿ ನಿಮಿ ತಜೆ ದಿಗಂಚಲ ದೇಖಿಸಿಯ ಶೋಭಾ ಸುಖಪಾವ ಹೃದಯ ಸರಾಹತ ಬಚನು ನ ಆವ. ಸೀತಾ ಶೋಭಾ ಅಂದರೆ ಸೌಂದರ್ಯ. ಸೀತೆಯ ಶೋಭವನ್ನು ನೋಡಿ ಮನಸ್ಸಿಗೆ ಪರಮಾನಂದವಾಯಿತು ರಾಮಚಂದ್ರನಿಗೆ. ಹೃದಯ ಸರಾಹತ, ಹೃದಯವೇ ಪ್ರಶಂಸೆ ಮಾಡ್ತಾ ಇದ್ದಂತೆ. ಹೃದಯ ಪ್ರಶಂಸೆ ಮಾಡ್ತಾ ಇದೆ, ಬಾಯಿದಿಂದ ಮಾತು ಬರ್ತಾ ಇಲ್ಲ. ಅಬ್ಬಾ, ಹೃದಯಕ್ಕೆ ಪ್ರಶಂಸೆ ಆಗ್ತಾ ಇದೆ, ಬಾಯಿಗೆ ಮಾತ್ರ ಪ್ರಶಂಸೆ ಮಾಡೋಕ್ಕೆ ಬರ್ತಾ ಇಲ್ಲ. ಜನು ಬಿರಂಚಿ ಸಬ ನಿಜ ನಿಪುನಾಯಿ ಬಿರಂಚಿ ವಿಶ್ವಕಃ ಪ್ರಗಟ ದೇಖಾಯಿ. ಅಂದರೆ ಬ್ರಹ್ಮದೇವ ಸೃಷ್ಟಿ ಮಾಡಿ ತನ್ನ ಕೈಯಿಂದ ಮಾಡ್ತಾನಲ್ಲ. ನೀವು ನೋಡಿದ್ದೀರಾ, ಒಂದೊಂದು ಪೇಂಟರು ಅಥವಾ ಒಂದು ಮಾಡ್ತಾನೆ ನೋಡಿ, ಒಂದೊಂದು ಕೈದಿಂದ ಒಂದೊಂದು ವಸ್ತುವನ್ನು ಮಾಡ್ತಾನೆ, ಮಡಿಕೆ ಮಾಡ್ತಾನೆ, ಸುಂದರವಾಗಿ ಮಾಡ್ತಾನೆ, ಪಕ್ಕಕ್ಕಿಡ್ತಾನೆ, ಇನ್ನೊಂದು ಮಾಡ್ತಾನೆ, ಪಕ್ಕಕ್ಕಿಡ್ತಾನೆ. ಹಾಗೆ ಮಾಡ್ತಾ ಒಂದು ಕೆಲವೊಮ್ಮೆ ಒಳ್ಳೆಯ ಮೂಡಿನಲ್ಲಿರುವಾಗ ಬೆಸ್ಟ್ ವಸ್ತು ತಯಾರು ಮಾಡ್ತೀನಿ, ಎಲ್ಲಕ್ಕಿಂತ ಚೆನ್ನಾಗಿ ಒಳ್ಳೆಯ ಬೊಂಬೆ ಮಾಡ್ತೀನಿ ಎಂದು ಇನ್ನೂ ಕಣ್ಣು ಕೈ ಕಾಲು ಎಲ್ಲ ಸುಂದರವಾಗಿ ಮಾಡ್ತಾನೆ. ಬ್ರಹ್ಮದೇವ ಈ ಸಲ ಒಳ್ಳೆಯ ಮೂಡಿನಲ್ಲಿದ್ದನಂತೆ. ಈಗ ಇದಕ್ಕಿಂತ ಹೆಚ್ಚು ಮಾಡೋಕ್ಕಾಗಲ್ಲ, ಅಷ್ಟು ಬೆಸ್ಟ್ ಸೀತೆಯನ್ನು ಮಾಡಿಟ್ಟನಂತೆ. ತುಳಸಿದಾಸ್ ಹೇಳ್ತಾನೆ ಹಾಗೆ ನೋಡಿ. ಬಿರಂಚಿ ವಿಶ್ವಕಃ ಪ್ರಗಟಿದ ಕಾಯಿ. ನಾನು ಬ್ರಹ್ಮದೇವರು, ನಾನು ಎಷ್ಟು ಟ್ಯಾಲೆಂಟ್ ಇದೆಯೋ ಗೊತ್ತಾ ನಿಮಗೆ ತೋರಿಸಬೇಕಂದರೆ ಇಷ್ಟೆಲ್ಲ ಸೃಷ್ಟಿ ಮಾಡಿದೆ, ಒಂದು ನನಗಿಂತ ಬೆಸ್ಟ್ ವಸ್ತು ತಯಾರು ಮಾಡ್ತೀನಿ, ಬೆಸ್ಟ್ ಮುಖ ತಯಾರು ಮಾಡ್ತೀನಿ. ಈಗ ಇದು ನನ್ನ ಬ್ರಹ್ಮದೇವನ ಟ್ಯಾಲೆಂಟ್ ಎಷ್ಟಿದೆ ಅಂದರೆ ಸೀತೆಯನ್ನು ನೋಡಿಕೊಂಡ್ರೆ ಈಗ ನನ್ನ ಟ್ಯಾಲೆಂಟ್ ಏನೋ ಗೊತ್ತಾಗ್ತದೆ ಎಂದು ಬ್ರಹ್ಮದೇವನಿಗೆ ಅನಿಸಿತಂತೆ. ಅಷ್ಟು ಮಾಡಿಬಿಟ್ಟನಂತೆ ಬ್ರಹ್ಮದೇವ. ಜನು ಬಿರಂಚಿ ಸಭ ನಿಜ ನಿಪುಣಾಯಿ. ತನ್ನ ನಿಜವಾದ ನೈಪುಣ್ಯವೆಲ್ಲ ಇಲ್ಲಿ ಬಳಸಿ ಈಗ ಇದು ಒಂದು ನೋಡಿದ್ದರೆ ಬ್ರಹ್ಮದೇವನ ಪರ್ಫೆಕ್ಟ್ ಮ್ಯಾಕ್ಸಿಮಮ್ ನೈಪುಣ್ಯ ಇಷ್ಟು. ಈಗ ಇದಕ್ಕಿಂತ ಹೆಚ್ಚಿಲ್ಲ, ಇದು ಮ್ಯಾಕ್ಸಿಮಮ್. ಮಿಕ್ಕ ನೈಪುಣ್ಯವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತದೆ, ಇದು ಮಾತ್ರ ಪರ್ಫೆಕ್ಟ್, ಈಗ ಹೆಚ್ಚು, ಇದಕ್ಕಿಂತ ಹೆಚ್ಚಿಲ್ಲ. ಜನು ಬಿರಂಚಿ ಸಬ ನಿಜ ನಿಪುಣಾಯಿ ಬಿರಚಿ ವಿಶ್ವಕಃ ಪ್ರಗಟ ದೇಖಾಯಿ. ಬೆಸ್ಟ್ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಬಿಟ್ಟರಂತೆ. ಬೇಕಾದರೆ ಬಂದು ನೋಡ್ಕೊಂಡು ನೀವೆಲ್ಲರೂ, ಯಾರಿಗೆ ಪುಣ್ಯವಿರುತ್ತದೋ ಅವರಿಗೆ ದರ್ಶನ ಆಗ್ತದೆ, ಯಾರಿಗಾಗಲ್ಲ. ಅಂಥ ಬೆಸ್ಟ್ ಸೀತೆಯನ್ನು ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಬಿಟ್ಟರಂತೆ. ಬ್ರಹ್ಮದೇವನಿಗೆ ಎಷ್ಟೋ ಜನರನ್ನು ಸೃಷ್ಟಿ ಮಾಡಿದ, ಸೀತೆಯನ್ನೇ ಮಾಡಿದ ನಂತರ ಅಬ್ಬಾ ನಮ್ಮ ಮನಸ್ಸಿಗೆ ತೃಪ್ತಿ ಆಯಿತು, ಈಗ ಇನ್ನೇನು ಸೃಷ್ಟಿ ಮಾಡಬೇಕನ್ನಿಸುತ್ತಾ ಇಲ್ಲ. ಏಕೆಂದರೆ ಮಾಡತಕ್ಕದ್ದು ಬೆಸ್ಟ್ ಮಾಡಿಬಿಟ್ಟೆ, ಈಗ ಇದಕ್ಕಿಂತ ಹೆಚ್ಚು ಇಲ್ಲ, ಎಲ್ಲಕ್ಕಿಂತ ಹೆಚ್ಚಿನದು ಮಾಡಿಬಿಟ್ಟೆ, ಇದಕ್ಕಿಂತ ಹೆಚ್ಚಿಲ್ಲ, ನನಗೆ ಜನ್ಮ ಧನ್ಯವಾಯಿತು ಎಂದು ಬ್ರಹ್ಮದೇವನಿಗೆ ಅನಿಸಿತಂತೆ. ನೋಡಿ,
ಬಿರಚಿ ಬಿಸ್ವಕಃ ಪ್ರಗಟ ದೇಖಾಯಿ ಸುಂದರತಾ ಕಹು ಸುಂದರ ಕರೈ. ಅಂದರೆ ಪ್ರಪಂಚದಲ್ಲಿ ಏನೇನು ಸೌಂದರ್ಯ ಇರುತ್ತದೋ ಆ ಸೌಂದರ್ಯಕ್ಕೆ ಸೀತನೇ ಸೌಂದರ್ಯ. ಅಂದರೆ ಒಂದು ವಸ್ತು ಇಲ್ಲಿಟ್ಟರೆ ಈ ವಸ್ತು ಸುಂದರವಾಗಿ ಕಂಡುಬರುತ್ತದೆ ಅಲ್ಲವೇ? ಯಾವುದು ಸುಂದರವಾಗಿ ಕಂಡುಬರುತ್ತೆ ಎಂದು ಹೂ ತರ್ತೀವೋ, ಹೂವನ್ನು ಧರಿಸುವವರು ಹೂಗಿಂತ ಸುಂದರವಾಗಿದ್ದರೆ, ಹೂಗಳನ್ನು ಧರಿಸುವವರು ಹೂಗಿಂತ ಸುಂದರವಾಗಿದ್ದರೆ ಹೂವಿನಿಂದ ಇವರು ಸುಂದರವಾಗ್ತಾರೆ, ಇವರಿಂದ ಹೂವೇ ಸುಂದರವಾಗ್ತದೆ. ಅಲ್ಲಿ ನೋಡಿ, ಹೂಗಳನ್ನು ಧರಿಸ್ಕೊಂಡರೆ ನಾವು ಸುಂದರವಾಗ್ತೀವಿ, ಹೂಗಳನ್ನು ಧರಿಸ್ಕೊಂಡರೆ ಹೂಮಾಲೆ. ಈಗ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಧರಿಸ್ಕೊಂಡರೆ ಇವರಿಂದ ಹೂಮಾಲೆನೇ ಸುಂದರವಾಗುತ್ತದೆ. ಏಕೆ? ಹೂಮಾಲೆಗಿಂತ ಇವನೇ ಸುಂದರ, ಇವಳೇ ಸುಂದರ ಸೀತೆ. ಸುಂದರ ತಾಕೌ ಸುಂದರ ಕರೈ ಛಬಿಗೃಹ ದೀಪ ಶಿಖಾ ಜನು ಕರೈ. ಛಬಿಗೃಹ ದೀಪ ಶಿಖಾ ಜನು ಬರಯಿ. ಅಂದರೆ ಮುಖವೇನೋ ಮನೆ ಆಯಿತಂತೆ. ದೀಪಶಿಖಾ, ದೀಪಶಿಖಾ ಅಂದರೆ ದೀಪ ಅಂದರೆ ದೀಪ, ಶಿಖಾ ಅಂದರೆ ಜ್ವಾಲ. ನೀವೇನು ಹೇಳ್ತೀರ ಅದಕ್ಕೆ? ಹುರಿ ಹೇಳ್ತಾರ? ಜ್ವಾಲ, ಜ್ವಾಲೆ ಅದು ದೀಪಶಿಖಾ. ಆ ದೀಪಶಿಖಾ ಛಬಿಗೃಹ, ದೀಪಶಿಖಾ ಒಂದು ಗೂಡಿನಲ್ಲಿ ಪೂರ್ವ ಕಾಲದಲ್ಲಿ ಇರುತ್ತಿತ್ತಲ್ಲ, ದೀಪವನ್ನು ಗೂಡಿನಲ್ಲಿಟ್ಟರೆ ಗೂಡೆಲ್ಲ ಬೆಳಕು ಸುಂದರವಾಗಿ ಕಂಡು ಬರುತ್ತಿತ್ತು. ಮೊದಲು ಆ ಗೂಡುಗಳಿತ್ತು, ಸ್ಪೆಷಲ್ ದೀಪಕ್ಕೋಸ್ಕರ ಗೂಡುಗಳಿರುತ್ತಿತ್ತು ಹಳೆಗಾಲದಲ್ಲಿ. ಅದರಲ್ಲಿ ದೀಪ ಇರುತ್ತಿದ್ದರು. ಏನದು ಕ್ಯಾಸ್ಟರ್ ಆಯಿಲ್ಗೆ ಏನು ಹೇಳ್ತಾರೆ? ಹರಳೆಣ್ಣೆ, ಕರೆಕ್ಟ್, ಹರಳೆಣ್ಣೆ ಅದು ಹಾಕಿದ್ದರೆ ನಾನು ನೋಡಿದೆ. ಹರಳೆಣ್ಣೆ ಇಟ್ಟರೆ ಇಡೀ ರೂಮೆಲ್ಲ ತುಂಬ ಹೊತ್ತು ಕಂಡು ಬರ್ತದೆ. ಅದು ಹೀಗೆ ಅಲಗಾಡಲ್ಲ, ಚೆನ್ನಾಗಿ ಕಂಡು ಬರ್ತದೆ. ಆ ದೀಪದ ಆ ಗೂಡಿರುತ್ತೋ ಅದರಲ್ಲಿಟ್ಟರೆ ಆ ಗೂಡೆಲ್ಲ ಸುಂದರವಾಗಿ ಕಂಡು ಬರ್ತದೆ. ಹಾಗೆ ದೀಪ ಇಟ್ಟಿರುವ ಮುಖ ಇದ್ದಂತೆ, ಅಷ್ಟು ಸುಂದರವಾಗಿದ್ದಂತೆ. ದೀಪ ಇಟ್ಟರೆ ಗೂಡೆಲ್ಲ ಸುಂದರವಾಗಿ ಕಂಡು ಬರ್ತದೋ ಆ ಬೆಳಕು, ಹಾಗೆ ಮುಖ ಎಲ್ಲ ಅಷ್ಟು ಸುಂದರವಾಗಿದೆ. ಛಬಿಗೃಹ ದೀಪ ಸುಖ ಜನು ಬರಯಿ. ಸಬ ಉಪಮಾ ಕಬಿರಹೇ ಜುಕಾರಿ. ಅಯ್ಯೋ, ಕವಿಗಳು ಹೇಗೆ ಸುಂದರವಾಗಿದ್ದಾಳೆ, ಎಷ್ಟು ಸುಂದರವಾಗಿದ್ದಾಳೆ ಅಂದರೆ, ಒಂದು ಹೂಗಳು ಹೇಳಬೇಕಾ, ಹಣ್ಣುಗಳು ಹೇಳಬೇಕಾ, ಚಂದ್ರ ಹೇಳಬೇಕಾ, ದೀಪಶಿಖಾ ಹೇಳಬೇಕಾ? ಎಲ್ಲ ಹೇಳಿ ಯಾವುದು ಸಾಕಾಗ್ತಾ ಇಲ್ಲ, ಯಾವುದಿಲ್ಲ ಎಂದು ಹೇಳ್ತಾ ಇದ್ದೆ. ಯಾವುದು ಇಲ್ಲವೇ ಇಲ್ಲ. ಸೀತಾ ಮುಖ ಸೀತ ಹಾಗೆಯೇ ಇದೆ, ಅಷ್ಟೇ, ಇನ್ನೊಬ್ಬರ ಹಾಗೆ ಇಲ್ಲವೇ ಇಲ್ಲ. ಸೀತೆಗೆ ಸಮಾನ ಯಾರು ಇರುತ್ತಾರೆ? ಸಾಕ್ಷಾತ್ ಲಕ್ಷ್ಮೀದೇವಿ. ಕೆಹಿ ಪಟತರವು ವಿದೇಹ ಕುಮಾರಿ. ಈ ವಿದೇಹ ಕುಮಾರಿಗೆ ಯಾವ ಉದಾಹರಣೆ ಕೊಡಬೇಕು? ಯಾವ ಉದಾಹರಣೆ ಸಿಗ್ತಾ ಇಲ್ಲವೇ? ಪ್ರಪಂಚವೆಲ್ಲ ಹುಡುಕಿ ಪ್ರಪಂಚ ವೇಸ್ಟ್ ಆಯಿತು. ಇಡೀ ಪ್ರಪಂಚ ವೇಸ್ಟ್ ಆಗಿಬಿಟ್ಟಿದೆ. ಯಾವುದು ಉದಾಹರಣೆ ಸಿಗ್ತಾ ಇಲ್ಲ. ಪ್ರಪಂಚವೆಲ್ಲ ವೇಸ್ಟ್ ಅನಿಸಿತಂತೆ ಯಾರಿಗೆ? ಕವಿಗಳಿಗೆ. ಉದಾಹರಣೆ ಹೇಳಪ್ಪ, ಎಷ್ಟು ಸುಂದರವಾಗಿ ತುಳಸಿದಾಸ್ ಹೇಳ್ತಾನೆ, ಪ್ರಪಂಚವೆಲ್ಲ ವೇಸ್ಟ್ ಆಯ್ತಲ್ಲ, ಒಂದೇ ಒಬ್ಬಳೇ ಸೀತಾ ಬಿಟ್ಟು ಯಾರಿಲ್ಲ, ಸೀತೆಗೆ ಸಮಾನ ಸೀತವೇ. ಸೀತವೇ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಪ್ಪ? ಸೀತೆ ಓಕೆ, ಅದು ನಿಮ್ಮ ಕನ್ನಡ ಭಾಷೆ ನನಗೆ ಬರಲ್ಲ, ಏನೇನೋ ತಪ್ಪಾಗ್ತಾನೆ ಇರುತ್ತದೆ. ಸೀತೆಗೆ ಸಮಾನ ಸೀತೆಯೇ ಅಷ್ಟೇ. ಸಿಯ ಸೋಬಾಹಿಯ ಭರಣಿ ಪ್ರಭು. ರಾಮಚಂದ್ರ ತನ್ನ ಹೃದಯದಲ್ಲಿ ಆಹಾ ಸೀತಾ ಎಷ್ಟು ಸುಂದರವಾಗಿದ್ದಾಳೆ ಎಂದು ತನ್ನ ಹೃದಯದಲ್ಲಿ ಅಂದ್ಕೊಂಡರು. ಬಾಯಿನಿಂದ ಹೇಳಲಿಲ್ಲ ಇಷ್ಟುವರೆಗೂ. ಬಾಯಿ ಸಾಕಾಗಲ್ಲ ಎಂದು ಹೇಳಿದರಲ್ಲ ಮೊದಲೇ, ಬಾಯಿಗೆ ಮಾತೆ ಬರ್ತಾ ಇಲ್ಲ. ಆಪನಿ ದಸಾ ಬಿಚಾರಿ ಸೋಲೆ ಶುಚಿಮನ ಅನುಜಸನ ಬಚನ ಸಮಯ ಅನುಹಾರಿ. ತನಗೆ ಆನಂದವಾಯಿತು. ಅದು ಆವಾಗ ಸಂದರ್ಭಕ್ಕೆ ಅನುಗುಣವಾಗಿ ಹೇಳಬೇಕು ಎಂದು ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ. ಯಾರು? ರಾಮ. ತಾತ ಜನಕ ತನಯ ಯಹಸೋಯಿ. ಲಕ್ಷ್ಮಣ, ಆ ಜನಕನ ಮಗಳು ಯಾರು ಸ್ವಯಂವರಕ್ಕೋಸ್ಕರ ಪ್ರಕಟ ಮಾಡಿದ್ದಾರಲ್ಲ, ಅವಳು ಯಾರೂ ಅಲ್ಲ, ಇವಳೇ. ಅಲ್ಲಿ ಸ್ವಲ್ಪ ದೂರದಲ್ಲಿ, ಅಷ್ಟು ದೂರದಲ್ಲಿ ಕಂಡು ಬರ್ತಾ ಇದ್ದಾಳೆ. ತಾತ ಜನಕ ತನಯ ಯಹಸೋಯಿ. ಇವಳೇ ಜನಕತನಯ. ಆ ಜನಕನ ಸುತ ಯಾರ ಸ್ವಯಂವರವಾಗಲಿದೆಯೋ ಇವಳೇ. ಧನುಷ ಜಗ್ಗ ಜಹಿ ಕಾರನ ಹೋಹಿ. ಈ ಧನುಷ್ಯ, ಶಿವಧನುಸ್ಸನ್ನು ಎತ್ತುವುದು ಇದೆಲ್ಲ ಇವರೇ. ಇವಳಿಗೋಸ್ಕರನೇ ಪೂಜನ ಗೌರಿ ಸಖಿ ಲೈ. ಅಲ್ಲಿ ಮಂದಿರ ಕಂಡು ಬರ್ತಾ ಇದೆ. ಸೊ ಗೌರಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾಳೆ ನೋಡಿ. ಸಖಿಗಳ ಜೊತೆಗೆ ಇದ್ದಾಳೆ. ಸಖಿಗಳ ಜೊತೆಗೆ ಅದು ನೋಡಿದರೆ ಅನಿಸುತ್ತಾ ಇದೆ ಗೌರಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾಳೆ. ಕರತ ಪ್ರಕಾಶು ಫಿರಯಿ ಫುಲವಾಯಿ. ಅದರಿಂದ ಈ ಫುಲವಾಯಿಕೆ ಏನು ಹೇಳ್ತಾರೆ? ತೋಟೆ. ಈ ಹೂದೋಟೆ ಹೇಳ್ತಾರೆ. ಈ ದೋಟೆಯಲ್ಲಿ ತಿರುಗುತ್ತಾ ಈ ದೋಟೆಗೂ ತನ್ನ ಬೆಳಕೆ ಕೊಡ್ತಾ ಇದ್ದಾಳೆ ಸೀತಾ ಒಂದು ದೀಪ ತೋರಿಸಿದ ಹಾಗೆ ಹೂದೋಟಕ್ಕೆ ಸೀತೆಯೇ ದೀಪ ಆಗಿಬಿಟ್ಟಳಂತೆ. ತಾನು ದೀಪ ಆಗಿ, ದೀಪಶಿಖ ಆಗಿ ಹೂದೋಟೆಯನ್ನೆಲ್ಲ ಬೆಳಗಿಸ್ತಾ ಇದ್ದಾಳೆ.
ಜಾಸು ಬಿಲೋಕಿ ಅಲೌಕಿಕ ಶೋಭಾ ಸಹಜ ಪುನೀತ ಮೋರ ಮನುಶೋಭಾ. ಸೀತೆಯನ್ನು ನೋಡಿದ್ದರೆ ಸ್ವಾಭಾವಿಕವಾಗಿ ಶುದ್ಧವಾಗಿ ಪವಿತ್ರವಾಗಿರುವ ನನ್ನ ಮನಸ್ಸಿಗೆ ಇಷ್ಟವಾಗ್ತಾ ಇದೆ. ನನ್ನ ಮನಸ್ಸು ಸ್ವಾಭಾವಿಕವಾಗಿ ಎಂದಿಗೂ ಶುದ್ಧವಾಗೇ ಇರುತ್ತದೆ. ಅಂದರೆ ಇನ್ನೊಬ್ಬರ ಕುರಿತು ಯಾರೂ ಯಾವ ಹೆಂಗಸು ಕುರಿತು ಯೋಚನೆ ಮಾಡಲ್ಲ. ಅಂಥ ಶುದ್ಧವಾದ ಮನಸ್ಸು ಈ ಸೀತೆಯನ್ನು ಮಾತ್ರ ನೋಡಿದ್ದರೆ ಇಷ್ಟವಾಗ್ತಾ ಇದೆ. ಇದು ಏನೋ ವಿಚಿತ್ರವಾಗಿದೆ. ಜಾಸು ಬಿಲೋಕಿ ಅಲೌಕಿಕ ಶೋಭಾ. ಇದು ಶೋಭಾ ಲೌಕಿಕವಲ್ಲ, ಪ್ರಪಂಚದಲ್ಲಿರುವ ಮನುಷ್ಯರಲ್ಲ ಇದು. ಜಾಸು ಬಿಲೋಕಿ ಅಲೌಕಿಕ ಶೋಭಾ ಸಹಜ ಪುನೀತ ಮೋರ ಮನಶೋಭಾ. ಸಹಜವಾಗ ಪವಿತ್ರವಾಗಿರುವ ನನ್ನ ಮನಸ್ಸಿಗೆ ಆಕರ್ಷಣ ಆಗುತ್ತಾ ಇದೆ. ಸೋಸಬು ಕಾರಣ ಜಾನ ಬಿದಾತ. ಇದಕ್ಕೆ ಕಾರಣವೇನು ಮರಿಗ ಬ್ರಹ್ಮದೇವನಿಗೆ ಗೊತ್ತು, ಅದರಿಂದ ನಾನು ಹೇಳಲ್ಲ. ಬ್ರಹ್ಮದೇವನ್ ಸೋಸಬು ಕಾರಣ ಜಾನ ಬಿದಾತ ಪರಕಹಿ ಸುಭಗ ಅಂಗಸುನು ಭ್ರಾತ. ಇದು ನೋಡಿದ್ದರೆ ಮನಸ್ಸಿನಲ್ಲಿ ಇಷ್ಟವಾಯಿತು ಅಂದರೆ ಏನಾಯಿತು? ತಕ್ಷಣವೇ ಕಣ್ಣು ಏನು ಹೇಳ್ತಾರಪ್ಪ, ದಕ್ಷಿಣ ಕಣ್ಣಕ್ಕೆ ಏನು ಹೇಳಬೇಕು? ಬಲಗನ್ನ ಎಡಗನ್ನ? ಬಲಗನ್ನು. ಬಲ ಅಂದರೆ ರೈಟ್. ಓಕೆ. ಬಲಗನ್ನು ಏನಾಗ್ತಾ ಇದೆ? ಅದರುತ್ತದೆ ಹೇಳ್ತಾರಾ? ಅದರುತ್ತದೆ. ಓಕೆ. ಫರಕಹಿ ಸುಭಗ. ಯಾಕಂದರೆ ಪದಗಳು ಸಿಗಲ್ಲ. ಮೊದಲೇ ಹೇಳಿದ್ದೀನಲ್ಲ, ಸಾಹಿತ್ಯಕ್ಕೆ ಕಥೆ ಹೇಳಬೇಕಂದ್ರೆ ಸಾಹಿತ್ಯ ಬೇಕು. ಸಾಹಿತ್ಯ ಅಂದರೆ ಭಾಷೆ ಬೇಕು. ನನ್ನದು ವೇದಾಂತ ಭಾಷೆ, ನನ್ನ ಭಾಷೆ ಸಾಕಾಗಲ್ಲ. ಸೊ ಫರಕಹಿ ಸುಭದ ಅಂಗಸುನು ಭ್ರಾತ. ನನ್ನದು ಈ ಬಲಗಣ್ಣು ಅದರುತ್ತಾ ಇದೆ. ಬಲಗಣ್ಣು ಅದರುವುದಂದ್ರೆ ಏನು? ಶುಭ ಶಕುನ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಹುಟ್ಟಿದ್ದರೆ, ಯಾವುದೇ ವಸ್ತು ಇಷ್ಟವಾದರೆ, ಅದು ತಪ್ಪಾದರೆ ಅಪಶಕುನಗಳು ಕಂಡು ಬರ್ತವೆ. ನೋಡಿ, ಸಜ್ಜನರು ಧರ್ಮಾತ್ಮರು ಎಂದಿಗೂ ಧರ್ಮಕ್ಕೆ ಅನುಗುಣವಾಗಿ ಜೀವಿಸ್ತಾ ಇದ್ದರೆ, ಮನಸ್ಸು ಎಲ್ಲಿಯಾದರೂ ಇಷ್ಟಪಟ್ಟುಕೊಂಡರೆ ಅದು ಅಧರ್ಮ ಆಗಿಬಿಟ್ಟರೆ ತಕ್ಷಣವೇ ಅಪಶಕುನಗಳು ಕಂಡು ಬರ್ತವೆ. ಆವಾಗ ಮನಸ್ಸು ತಕ್ಷಣವೇ ಉಪಸಂಹಾರ ಮಾಡಬೇಕು. ಮನಸ್ಸಿಗೆ ಯಾವುದೇ ಇಷ್ಟವಾದರೆ ಶುಭ ಶಕುನಗಳು ಕಂಡು ಬರ್ತಾ ಇವೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಆಗುವ ಇಷ್ಟ ತಪ್ಪಿಲ್ಲ, ಅದು ಧರ್ಮವೇ ಎಂದು ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ನೋಡಿ, ಪರಕಹಿ ಸುಭದ ಅಂಗಸುನು ಭ್ರಾತ. ಲಕ್ಷ್ಮಣ, ನನಗೆ ಕಣ್ಣು ಅದರುತ್ತಾ ಇದೆ, ದಕ್ಷಿಣ ಕಣ್ಣು, ಈ ಬಲಗಣ್ಣು ಅದರುತ್ತಾ ಇದೆ. ರಘುವಂಶಹಿಕರ ಸಹಜ ಸ್ವಭಾವ. ರಘುವಂಶದ ರಾಜರಿಗೆಲ್ಲ ಸ್ವಭಾವವೇನೆಂದರೆ ಎಂದಿಗೂ ಮನಸ್ಸು ಇಂದ್ರಿಯಗಳು ಧರ್ಮಕ್ಕೆ ಅನುಗುಣವಾಗೇ ನಡ್ಕೊಳ್ತವೆ. ಧರ್ಮ ಬಿಟ್ಟು ಇಂದ್ರಿಯಗಳು ಎಲ್ಲೆಲ್ಲೋ ನೋಡೋಕ್ಕೆ ಹೋಗಲ್ಲ, ಯಾವುದೋ ಕೇಳುವಕ್ಕೆ ಹೋಗಲ್ಲ. ಮನಸ್ಸು ಯಾವ ವಸ್ತು ಮೇಲೇನೂ ಇಷ್ಟಪಡಲ್ಲ, ಧರ್ಮಸಮ್ಮತವಾದರೆ ಇಷ್ಟಪಡ್ತದೆ. ಧರ್ಮವಿಲ್ಲ ಅಂದರೆ ಆ ಕಡೆಗೆ ಮನಸ್ಸು ಹೋಗುವುದೇ ಇಲ್ಲ. ಇದು ನಮ್ಮ ನಿಷ್ಠ, ಇದು ನಮ್ಮ ಶಿಸ್ತು, ಇದು ನಮ್ಮ ಸಂಸ್ಕಾರ. ರಘುವಂಶದ ರಾಜರಿಗೆ ಬಾಲ್ಯಕಾಲದಿಂದ ಹೇಳಿಕೊಟ್ಟಿರುವ ಧರ್ಮ ಸಂಸ್ಕಾರ ಅದು ನಮಗೆ ರಘುವಂಶಹಿಕರ ಸಹಜ ಸ್ವಭಾವ. ಇದು ಸಹಜ ಸ್ವಭಾವ. ಅದರಿಂದ ಮನುಕು ಪಂತಪಗು ಧರಯಿನ ಕಾವು. ಮನಸ್ಸು ಯಾವಾಗಲೂ ತಪ್ಪು ದಾರಿಗೆ ಹೋಗಲ್ಲ. ಯಾರನ್ನು ನೋಡಿ ಇಷ್ಟಪಡುವುದು, ಯಾವ ವಸ್ತು ನೋಡಿದರೆ ಅಬ್ಬಾ ಅದು ವಸ್ತು ಚೆನ್ನಾಗಿದೆ, ಸಂಪದ ನೋಡಿದರೆ ಬಿಲ್ಡಿಂಗ್ ಚೆನ್ನಾಗಿದೆ ನಮಗಾಗಬೇಕು. ಇನ್ನೊಬ್ಬರ ವಸ್ತು ಆಸ್ತಿ ನೋಡಿದ್ದರೆ ನಮ್ಮ ಆಸ್ತಿ ಆಗಬೇಕು, ಇನ್ನೊಬ್ಬ ವ್ಯಕ್ತಿ ನೋಡಿದರೆ ನಮ್ಮವರಾಗಬೇಕು. ಇದಾಗಬಾರದು. ಏಕೆ? ಮನಸ್ಸಿಗೆ ಆ ಸಂಸ್ಕಾರವಿದ್ದರೆ ನೋಡಿ, ಮನಕು ಪಂತ ಪಗು ಧರಯಿನ ಕಾವು. ಮನಸ್ಸು ತಪ್ಪು ದಾರಿಗೆ ಎಲ್ಲಿಯೂ ಕನಸಿನಲ್ಲಿಯೂ ಹೋಗಲ್ಲ. ಏಕೆ? ನಮ್ಮ ರಘುವಂಶ ರಾಜರ ಸಂಸ್ಕಾರ ಇಂಥದ್ದು. ರಾಮ ಹೇಳ್ತಾ ಇದ್ದಾನೆ, ರಘುವಂಶನಕರ ಸಹಜ ಸ್ವಭಾವು ಮನಕು ಪಂತ ಪಗು ಧರಯಿನ ಕಾವು. ಮೋಹ ಅತಿಶಯ ಪ್ರತೀತಿ ಮನಕೇರಿ ಜಹಿ ಸಪನೆಹು ಪರನಾರಿನ ಹೇರಿ. ಮೋಹ ಎನ್ನುವುದು ತುಂಬ ಕೆಟ್ಟ ಬುದ್ಧಿ. ಅದು ಪರನಾರಿಯನ್ನು ಕನಸಿನಲ್ಲಿಯೂ ಹೋಗಲ್ಲ, ಯೋಚನೆ ಮಾಡಲ್ಲ. ಇದು ನಮಗೆ ಕೊಟ್ಟಿರುವಂಥ ಸಂಸ್ಕಾರ, ಮೊದಲಿನಿಂದ ಇರುವ ಸಂಸ್ಕಾರ. ಜಿನಕೇಲಹಿನ ರಿಪುರನ ಪೀಠಿ. ಅಷ್ಟೇ ಅಲ್ಲ, ನಾವು ಯುದ್ಧಕ್ಕೆ ಹೋದರೆ ಶತ್ರುವನ್ನು ಬೆನ್ನು ತೋರಿಸಲ್ಲ. ಯುದ್ಧದಲ್ಲಿ ಮುಂದೆ ಹೋಗ್ತಾರೆ ಹೊರತು ಹಿಂದಲ್ಲ. ಮುಂದಕ್ಕೆ ಹೋದರೆ ಖಡ್ಗ ಎತ್ತಿದ್ದರೆ ಪ್ರಾಣನೇ ಹೋಗಬೇಕು, ಶತ್ರುವನ್ನು ಗೆಲ್ಲಬೇಕು. ಎರಡರಲ್ಲಿ ಯಾವುದೇ ಒಂದು, ಹಿಂದೆ ಹೋಗುವುದೇ ಇಲ್ಲ. ಜಿನಕೇಲಹಿನ ರಿಪುರನ ಪೀಠಿ ನಹಿ ಪಾವಹಿ ಪರತಿಯ ಮನಡೀಟಿ. ಅಂಥ ಮನಸ್ಸು, ಅಂಥ ಶಿಸ್ತು ನಮಗೆ ಇದೆ. ಮಂಗನಲಹಿನ ಜಿನಕಯನಾಹಿ ತೇ ನರಬರ ತೋರೆ ಜಗಮಾಹಿ. ಇಂಥ ಯುದ್ಧದಲ್ಲಿದ್ದರೆ ಹೀಗೆ, ಸಮಾಜದಲ್ಲಿದ್ದರೆ ಆಸ್ತಿಯನ್ನು ಸ್ತ್ರೀಯರನ್ನು ನೋಡಿದ್ದರೆ ಮನಸ್ಸು ಹೇಗಿರಬೇಕೋ ನಿಗ್ರಹದಿಂದ. ಇಂಥ ಇರುವವ ಜನರು ಸಮಾಜದಲ್ಲಿ ತುಂಬ ಕಮ್ಮಿ ಇರುತ್ತಾರೆ. ಆದರೆ ನಮ್ಮ ರಘುವಂಶದ ಸಂಸ್ಕಾರ ಅಂಥದ್ದು. ನಾವು ಧರ್ಮಕ್ಕೆ ಅನುಗುಣವಾಗೇ ಇರುತ್ತದೆ, ಎಲ್ಲಿಯೂ ಜಾರಲ್ಲ.
ಕರತ ಬತಕಹಿ ಅನುಜಸನ ಮನಸಿಯ ರೂಪ ಲೊಭಾನ ಮುಖ ಸರೋಜ ಮಕರಂದ ಚವಿ ಕರಯಿ ಮಧುಪೈವ ಪಾನ. ಅಷ್ಟ ಸೀತೆಯನ್ನು ನೋಡಿದ್ದರೆ ಅಷ್ಟು ಅವರಿಗೆ ಪರಮಾನಂದವಾಯಿತು. ಚಿತವತಿ ಚಕಿತ ಚಹು ದಿಸಿ ಸೀತಾ. ಈಗ ಸೀತಾ ಸೈಡ್ ನೋಡೋಣ. ಈಗ ಮೊದಲೇ ರಾಮಚಂದ್ರ ಸೀತೆಯನ್ನು ನೋಡಿಬಿಟ್ಟ ಅಲ್ಲವೇ? ನಿಜವಾಗಿ ಸೀತೆಯನ್ನು ನೋಡಲಿಕ್ಕೆ ರಾಮ ಬಂದಿಲ್ಲ, ರಾಮ ಹೂಗಳಿಗೋಸ್ಕರ ಬಂದ. ಸೀತಾ ಮಾತ್ರ ಗಿರಿಜಾ ಪೂಜಕ್ಕೆ ಬಂದಳು. ಅವರು ಸಖಿ ನೋಡಿದ್ದಾಗ ರಾಮನನ್ನು ನೋಡಬೇಕೆಂದರೆ ರಾಮನನ್ನು ನೋಡುವುದಕ್ಕೆ ಸೀತೆ ಹುಡುಕುತ್ತಾ ಬಂದಿದ್ದಾಳೆ. ರಾಮ ಕಂಡು ಬಂದಿಲ್ಲ. ಸೀತೆಗೆ ರಾಮ ಕಂಡು ಬಂದಿಲ್ಲ, ರಾಮನಿಗೆ ಸೀತನೇ ಮೊದಲು ಕಂಡು ಬಂದಳು ಅಲ್ಲವೇ? ರಾಮನಿಗೆ ಸೀತನೇ ಮೊದಲು ಕಂಡು ಬಂದಳು. ರಾಮ ನೋಡೇ ಬಿಟ್ಟ, ಲಕ್ಷ್ಮಣನಿಗೆ ಹೇಳಿಬಿಟ್ಟ. ಆದರೆ ಸೀತೆ ಇನ್ನೂ ಹುಡುಕುತ್ತಾನೇ ಇದ್ದಾಳೆ, ರಾಮನನ್ನು ನೋಡಲಿಲ್ಲ, ಕಂಡು ಬಂದಿಲ್ಲ, ಹುಡುಕ್ತಾ ಇದ್ದಾಳೆ. ಚಿತವತಿ ಚಕಿತ ಚಹೂದಿಸಿ ತೀತ. ಇವರು ಹೇಳ್ತಾ ಇದ್ದಾರೆ, ಸಖಿ ಮುಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿದ್ದಾನೆ ರಾಮ? ಈ ಸೈಡು ನೋಡ್ತಾ ಇದ್ದಾಗ ಕಹಗಯ್ಯ ನೃಪಕಿ ಸೋರಸನು ಚಿಂತ. ಅಯ್ಯೋ, ರಾಜಕುಮಾರರು ಬಂದಿದ್ದರು ಎಂದು ಹೇಳಿದ್ದೀಯಲ್ಲ, ಹೊರಟೋದರ ಏನು? ಅವ್ರು ನೋಡ್ಲಿಕ್ಕೆ ಬಂದಿದ್ದರೋ, ಹೂಗಳಿಗೆ ಬಂದಿದ್ದರೋ, ತೊಗೊಂಡು ಹೋಗಿರ್ಬೋದು. ಏಕೆಂದರೆ ಅಷ್ಟೊತ್ತಾಯಿತು ಕಂಡು ಬರ್ತಾನೆ ಇಲ್ಲ. ಆವಾಗಿನಿಂದ ಹುಡುಕ್ತಾ ಇದ್ದೀವಲ್ಲ. ಸಖಿ ಹೇಳ್ತಾರೆ, ಈಗಲೇ ನೋಡಿದೆ, ಇಲ್ಲೇ ಇರುತ್ತಾರೆ, ಇಷ್ಟು ಬೇಗ ಹೋಗಲ್ಲ. ಇಲ್ಲಿ ಮಧ್ಯದಲ್ಲಿ ಅಲ್ಲವೇ, ಇದು ತೋಟೆಯಲ್ಲಿ ಮಧ್ಯ. ಈಗ ಹೊರಟಿದ್ದರೆ ತುಂಬ ಹೊತ್ತಾಗ್ತದೆ, ಯಾವ ಸೈಡ್ ಹೋದರೂ ಟೈಮ್ ಆಗ್ತದೆ. ಇಷ್ಟೇ ಬೇಗ ಹೋಗಲ್ಲ, ಇಲ್ಲೇ ಇದ್ದಾರೆ, ನಾನು ಈಗಲೇ ನೋಡಿದೆ, ಹೆಚ್ಚೊತ್ತಾಗಲಿಲ್ಲ, ಇಲ್ಲೇ ಇರುತ್ತಾರೆ, ಎಲ್ಲಿ ಹೋಗಲ್ಲ ಅಂದರೆ ಎಲ್ಲಿ ಮರೆ ಕಂಡು ಬರ್ತಾ ಇಲ್ಲವೇಕೆ? ಸೀತಾ ಹೇಳ್ತಾ ಇದ್ದಾಳೆ. ಕಹಗಯ್ಯ ನೃಪಕಿಶೋರ ಮನುಚಿಂತ. ಅಯ್ಯೋ ನೃಪಕಿಶೋರ, ಎಲ್ಲಿದ್ದಾರೆ ರಾಜಕುಮಾರರು? ಜಹ ಬಿಲೋಕ ಮೃಗ ಸಾವಕ ನಯನಿ. ಎಲ್ಲಿ ನೋಡಿದ್ದರು? ಜನುತಃ ಭರಿಸ ಕಮಲಸಿತ ಶ್ರೇಣಿ. ಎಲ್ಲಿ ನೋಡಿದ್ದರು ಎಲ್ಲಿ ನೋಡ್ತಾ ಇದ್ದಾಳೆ. ಜನುತಃ ಭರಿಸ ಕಮಲಸಿತ ಶ್ರೇಣಿ. ಎಲ್ಲಿ ನೋಡಿದ್ದರೂ ಅಲ್ಲಿ ಕಮಲವೇ ಕಂಡು ಬರ್ತಾ ಇದ್ದಂತೆ ಸೀತೆಗೆ. ಎಲ್ಲಿ ನೋಡಿದ್ದರೂ ಅಲ್ಲಿ ಕಮಲ. ಲತಾ ಬೋಟ ತಬ ಸಖಿನ ಲಖಾಯೆ ಶ್ಯಾಮಲ ಗೌರ ಕಿಶೋರ ಸುಹಾಯೇ. ಹಾಗೆ ನೋಡ್ತಾ ಇರುವಾಗ ಒಬ್ಬ ಸಖಿಗೆ ಕಂಡು ಬಂದ. ಅಲ್ಲಿ ನೋಡಿ ಎಂದು ಲತಾ ಅಂದರೆ ಏನು? ಒಂದು ಬಳ್ಳಿಯಲ್ಲಿ ಇಲ್ಲೊಂದು ಬಳ್ಳಿ ಇದೆ, ಇಲ್ಲೊಂದು ಬಳ್ಳಿ, ಎರಡು ಬಳ್ಳಿಗಳ ಮಧ್ಯನೋ ಅಥವಾ ಮೇಲೆ ಬಳ್ಳಿ ಇದೆ, ಕೆಳಗೆ ಒಂದು ಸಣ್ಣ ಗಿಡ ಇದೆ. ಆ ಮಧ್ಯದಲ್ಲಿ ನಿಂತುಕೊಂಡಿರುವ ರಾಮಲಕ್ಷ್ಮಣರು ಒಂದು ಸಖಿಗೆ ಕಂಡು ಬಂದಳಂತೆ. ಅಂದರೆ ಏನದು, ಗಿಡ ಇಲ್ಲಿವರೆಗೆ ಇರುತ್ತದೆ, ಮೇಲೆಗೆ ಬಳ್ಳಿ ಇರುತ್ತದೆ, ಮಧ್ಯದಲ್ಲಿ ಮುಖ ಇಷ್ಟು ಅಲ್ಲವೇ? ಗಿಡ ಇದ್ದರೆ ಪೂರ್ತಿ ಶರೀರ ಕಂಡು ಬರಲ್ಲ, ಕೆಳಗಿನ ಭಾಗ ಎಲ್ಲ ಮುಚ್ಚಿರುತ್ತದೆ. ಈಗ ಈ ಮುಖ ಇಷ್ಟು ಭಾಗ ಮಾತ್ರ ಕಂಡು ಬರುತ್ತೆ. ಲತಾ ಓಟ ತಬ ಸಖಿನ ಲಕಾಯ. ಇನ್ನೊಂದು ಅಲ್ಲಿ ಬಳ್ಳಿಗಳಿವೆ, ಆ ಬಳ್ಳಿಗಳ ಹಿಂದೆ ಮೇಲೆ ಇದೆ, ಆ ಬಳ್ಳಿಗಳ ಮಧ್ಯ ಸಖಿಗೆ ಕಂಡು ಬಂದನು ರಾಮ. ಶ್ಯಾಮಲ ಗೌರ ಕಿಶೋರ ಸುಹಾಯ ಇಬ್ಬರು ಕಂಡು ಬಂದರು. ದೇಕಿ ರೂಪ ಲೋಚನಲ ಚಾನೆ ಹರಷಯ ಜನ ನಿಜ ನಿಧಿ ಪಹಚ. ಎಂದು ನೋಡಿ ಅವರಿಗೆ ಪರಮಾನಂದವಾಯಿತು. ಆ ಸಖಿಗೆ ಅಲ್ಲಿದ್ದಾರೆ ಅವರಿಗೆ ಬಾಯಿ ಹೇಳ್ತಾ ಇಲ್ಲ, ಬಾಯಿನಿಂದ ಹೇಳೋಕ್ಕೆ ಬರ್ತಾ ಇಲ್ಲ, ಇಷ್ಟೇ ಹೇಳ್ತಾ ಇದ್ದಾಳೆ. ಥಕೆ ನಯನ ರಘುಪತಿ ಛಬಿ ದೇಖೆ ಪಲಕ ನಿಹು ಪರಿಹರಿ ನಿಮೇಶೆ ಅಧಿಕ ಸ್ನೇಹ ದೇಹ ಭಯ ಭೋರಿ. ಆವಾಗ ಸೀತಕ್ಕೂ ತೋರಿಸಿದ್ದಾಳೆ. ಆವಾಗೇನು ಸೀತ ನೋಡಿದ್ದಾಳೆ. ಥಕೆ ನಯನ ರಘುಪತಿ ಚಬಿದೇಕೆ. ಒಂದು ಸಲ ರಾಮಚಂದ್ರನ ಮುಖ ನೋಡಿದ್ದರೆ ಸೀತೆಗೆ ಅದೇನು ಕಣ್ಣಿನ ರೆಪ್ಪೆ ತುಂಬ ಏನದು ಆಯಾಸವಾಯಿತಂತೆ, ಅದು ಮುಚ್ಚುವುದು ಮರೆತು ಹೋಯಿತಂತೆ. ಏಕೆ ಅದು ತುಂಬ ಕೆಲಸ ಮಾಡ್ತದೆ, ಕೈಕಾಲಷ್ಟು ಮಾಡಲ್ಲ. ಈ ರೆಪ್ಪೆ ಪ್ರತಿ ದಿವಸ ಎಷ್ಟೋ ಸಲ ನಿರಂತರ ಕೆಲಸ ಮಾಡಿ ಅದಕ್ಕೆ ತುಂಬ ಸುಸ್ತಿ ಆಯ್ತಂತೆ. ಈಗ ನಾನು ಮುಚ್ಚಕ್ಕಾಗಲ್ಲ, ನನಗೆ ಅಲಗಾಡೋಕ್ಕಾಗಲ್ಲ ಎಂದು ನಿಂತು ಹೋಯ್ತಂತೆ. ಅದು ಹಾಗೆ ನಿಂತು ಹೋಯ್ತಂತೆ. ಅದರಿಂದ ಥಕೆ ನಯನ ರಘುಪತಿ ಛಬಿದೇಕಿ. ರಾಮಚಂದ್ರನ ಮುಖ ನೋಡಿದಾಗ ಅದಕ್ಕೆ ರೆಪ್ಪೆ ಮುಚ್ಚು ಹೋಗುವುದೇ ನಿಂತು ಹೋಯ್ತಂತೆ. ತುಂಬ ಸುಸ್ತಿ ಆಯ್ತಪ್ಪ, ಸಾಕಾಯಿತು, ಆಯಾಸವಾಯಿತು ಎಂದು ನಿಂತು ಹೋಯ್ತಂತೆ. ಪಲಕನಿಹು ಪರಿಹರಿ ನಿಮೇಶೆ. ಅದರಿಂದ ಸ್ವಲ್ಪ ಹೊತ್ತಿಗೆ ಕಣ್ಣು ಹಾಗೇ ತೆಗೆದಿದೆ ರಾಮಚಂದ್ರನ ನೋಡುತ್ತಾ ಇರುವ. ಅಧಿಕ ಸ್ನೇಹ ದೇಹ ಭಯ ಭೋರಿ. ಈಗ ಆ ಪ್ರೇಮಾತಿಶಯದಿಂದ ರಾಮಚಂದ್ರನ ನೋಡಿದ್ದರೆ ಹೃದಯದಲ್ಲಿ ಪ್ರೇಮ ಹುಟ್ಟಿತು. ಇಷ್ಟವಾಯಿತು. ಅದು ನೋಡಿದ್ದಾಗ ತನ್ನನ್ನು ತಾನೇ ಸೀತೆ ಮರೆತು ಹೋದಳಂತೆ. ನಾನು ಸೀತೆ, ನಾನು ತೋಟದಲ್ಲಿದ್ದೇನೆ, ಎರಡು ಮರೆತು ಹೋದಳು. ನಾನು ಇಲ್ಲಿಗೆ ಈ ಪೂಜೆಗೆ ಬಂದೆ, ನಾನು ತೋಟದಲ್ಲಿದ್ದೇನೆ, ನಾನು ಸೀತೆ ಎಂದೇ ಮರೆತು ಹೋದಳಂತೆ ಸೀತೆ. ಅಲ್ಲಿ ನೋಡಿ, ಅಧಿಕ ಸ್ನೇಹ ದೇಹ ಭಯ ಬೋರಿ ಸರದ ಸಸಿಹಿ ಜನು ಚಿತವ ಚಕೋರಿ. ಚಂದ್ರನ ನೋಡಿದ್ದಾಗ ಚಕೋರ ಪಕ್ಷಿ ಹೇಗೆ ಹೇಳುತ್ತಾರೋ ಹಾಗೆ ಆಗಿಬಿಟ್ಟಳಂತೆ ಸೀತಾ. ಲೋಚನ ಮಗರ ಮಹಿವುರ ಆನಿ
ಕಣ್ಣಿನ ಒಳಗೆ ರಾಮಚಂದ್ರನನ್ನು ನಿಲ್ಲಿಸಿಕೊಂಡು ದೀನೇ ಫಲಕಕ್ಕ ಪಾಠ ಸಯಾನಿ, ಒಂದು ಸಲ ನೋಡಿದ ನಂತರ ಕಣ್ಣು ಸ್ವಲ್ಪ ಹೊತ್ತಿಗೆ ಮುಚ್ಚಿ ಹೋಯ್ತಂತೆ. ಅಂದರೆ ಏನು, ರಾಮಚಂದ್ರ ಕಣ್ಣಿನ ಒಳಗೆ ಹೋದನಂತೆ, ಅಷ್ಟೇ ಕಣ್ಣು ಮುಚ್ಚಿದನು, ಅಲ್ಲೇ ಇದ್ದಾನೆ ಕಣ್ಣಿನಲ್ಲೇ. ಜಬಸಿಯ ಸಖಿನ ಪ್ರೇಮ ಬಸ ಜಾನಿ ಕಹಿನ ಸಕಹಿ ಕಚು ಮನಸ ಕುಚಹಾನಿ. ಸೀತಾ ಅಷ್ಟು ಪ್ರೇಮವಶರಾಗಿ ನೋಡ್ತಾ ಇದ್ದಾಳೆ. ಅಂದರೆ ಮಿಕ್ಕ ಸಖಿಗಳ ಕುರಿತು ಇನ್ನೇನು ಹೇಳಬೇಕು, ಅವರು ಅಷ್ಟೇ ನೋಡ್ತಾ ಇದ್ದಾರೆ. ಎಲ್ಲರೂ ರಾಮ ಲಕ್ಷ್ಮಣರನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಲತಾ ಭವನತೆ ಪ್ರಗಟಬೇ ತೆಹಿ ಅವಸರ ದೊಯ್ಯುಬಾಯಿ. ಆ ಲತಾ ಮಂಡಪ ಇರುತ್ತದೆ ನೋಡಿ, ಮಂಡಪದಲ್ಲಿ ಮುಖ ಕಂಡು ಬಂತು. ಈಗ ಮಂಡಪದಿಂದ ಹೊರಗೆ ಬಂದರು. ಈಗ ಪೂರ್ತಿ ನಿಂತುಕೊಂಡಿರುವ ಪೂರ್ತಿ ಮನುಷ್ಯ ಕಂಡು ಬರ್ತಾ ಇದ್ದಾನೆ. ಲೋಚನ ಮಗ ರಾಮ ಹಿವರ ಆನಿ ದೀನಿ. ಅದಾಯಿತು. ಲತಾ ಭವನತೆ ಪ್ರಗಟಬೆ, ಲತಾ ಮಂಡಪದಿಂದ ಹೊರಗೆ ಬಂದರು. ತೆಹಿ ಅವಸರದವು ಬಾಯಿ ನಿಕಸೇ ಜನುಜುಗ ಬಿಮಲ ಬಿದು ಜಲದ ಪಟಲ ಬೆಲಗಾಯಿ. ಹೇಗೆ ಚಂದ್ರ ಮೊದಲು ಮೋಡ ಬಂದರೆ ಚಂದ್ರನನ್ನು ಮುಚ್ಚಿರುತ್ತದೆ ನೋಡಿ. ಸ್ವಲ್ಪ ಹೊತ್ತಿಗೆ ಆ ಮೋಡಗಳು ಪಕ್ಕಕ್ಕೆ ಹೋದರೆ ಚಂದ್ರ ಫುಲ್ಲಾಗಿ ಕಂಡು ಬರ್ತಾನಲ್ಲ. ಆ ಬಲ್ಲಿ ಮಂಡಪದಿಂದ ಟೈಮ್ ಆಯಿತು. ಬಲ್ಲಿ ಮಂಡಪದಿಂದ ಹೊರಗೆ ಬಂದ ರಾಮ ಲಕ್ಷ್ಮಣರು. ಈಗ ಆ ಮೋಡ ಹೋಯಿತು, ಈಗ ಚಂದ್ರ ಫುಲ್ಲಾಗಿ ಕಂಡು ಬರ್ತಾ ಇದ್ದಾನೆ. ಆಗ ನಿಕಸೆ ಜನುಜುಗ ಬಿಮಲ ಬಿದು ಜಲದ ಪಟಲ ಬೆಲಗಾಯಿ. ಆ ತುಳಸಿದಾಸ ಭಾಷೆ ನೋಡಬೇಕು, ಅದು ಓದಬೇಕಷ್ಟೇ, ತುಳಸಿದಾಸ ಭಾಷೆ. ನಿಕಸೆ ಜನುಜುಗ ವಿಮಲ ಬಿದು ಸ್ವಚ್ಛವಾದ ನಿರ್ಮಲವಾದ ಬಿದು ಅಂದರೆ ಚಂದ್ರ, ನಿರ್ಮಲವಾದ ಚಂದ್ರ, ಬಿಮಲ ಬಿದು ಜಲದ ಪಟಲ ಬೆಲಗಾಯಿ. ಅಂದರೆ ಆ ಮೋಡದ ಪಟಲ ಅಂದ್ರೇನು, ಪದರ ಹೇಳ್ತಾರ. ಆ ಮೋಡದ ಪದರ ಪಕ್ಕಕ್ಕೆ ಹೋದರೆ ಚಂದ್ರ ಹೇಗೆ ಕಂಡು ಬರ್ತದೋ, ವಿಮಲ ಸ್ವಚ್ಛವಾದ ಹುಣ್ಣಿಮೆ ಚಂದ್ರ ಫುಲ್ಲಾಗಿ ಕಂಡು ಬರ್ತಾ ಇದ್ದಾನೆ. ಹಾಗೆ ಶೋಭಾಸಿ ವಸು ಭಗದೌ ಬೀರ ನೀಲಪೀತ ಜಲಜಾಬ ಶರೀರ. ಇನ್ನೂ ಇದೆ ವರ್ಣನೆ, ಆಗಲೇ ಅಲ್ಲ, ಆಗುತ್ತದೆ ಅಂದ್ಕೊಂಡೆ. ಟೈಮ್ ಆಯಿತು, ಮಿಕ್ಕದು ನೋಡೋಣ ನಂತರ. ಸ್ವಲ್ಪ ಹೊತ್ತು ನಂತರ ಸೀತಾ ಏನು ಮಾಡ್ತಾಳೆ ಅದು ನಾನು ಹೇಳೋದಿಲ್ಲ, ನೀವು ಅಲ್ಲೇ ಕೇಳಿ. ಅದಾದ ನಂತರ ಮತ್ತೆ ಸೀತಾ ಎಲ್ಲ ಆಗುತ್ತದೆ. ಸೀತಾ ಮನೆಗೆ ಹೋಗ್ತಾಳೆ. ಮುಂದೆ ಅದೆಲ್ಲ ಹೇಳೋದಲ್ಲ, ಇನ್ನೂ ಸ್ವಲ್ಪ ಇದೆ, ಒಂದೆರಡು ಘಟನೆಗಳು. ನಂತರ ಅಲ್ಲಿಗೆ ಹೋಗ್ತಾರೆ. ಮರುದಿವಸ ಅದೇನು ಸಭಾಮಂಡಪಕ್ಕೆ ಬರ್ತಾರೆ, ಶಿವಧನುಸ್ಸಿಡ್ತಾರೆ. ಈಗ ರಾಜರು ರಾಜಕುಮಾರರು ಎಲ್ಲ ಊರಿನ ಜನರೆಲ್ಲ ಲಕ್ಷಾಂತರ ಜನರು ಬರ್ತಾರೆ ಆ ಶಿವಧನುಸ್ಸಿಗೆ ಸ್ವಯಂವರ ನೋಡಲಿಕ್ಕೆ. ಈಗ ಅದೆಲ್ಲ ಸ್ವಯಂವರ ವರ್ಣನ. ಅದು ಈಗ ಒಂದು ದಿವಸ ಆಗಲ್ಲ, ತುಂಬ ಪ್ರತಿಯೊಂದು ಹೆಜ್ಜೆ ವರ್ಣನೆ ಮುಂದುವರಿಯುವುದೇ ಅಲ್ಲ ಬೇಗ. ಯಾಕಂದರೆ ತುಂಬ ವರ್ಣನೆ ಇದೆ. ಎಷ್ಟಾಯಿತು, 1 ಪೇಜ್ ಆಯಿತಾ? ನಾನು ಫಾಸ್ಟ್ ಹೇಳಿದೆ, ಆದರೂ 2 ಪೇಜ್ ಅಷ್ಟೇ. ಆಗಲಿ ಹೇಳೋಣ, ಯಾಕಂದರೆ ಇದು ಒಂದು ಸ್ವಯಂವರ ಪ್ರಸಂಗ, ಘಟ್ಟ ತುಂಬ ಚೆನ್ನಾಗಿದೆ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅಲ್ಲಿ ರಾಮ ಬಂದರು, ನೋಡ್ತಾ ಇದ್ದಾಳೆ ಅಷ್ಟೇ, ಅಲ್ಲೇ ನಿಂತಿದ್ದೇವೆ. ನಾಳೆ ಹೇಳಿ.